ಟಿಎನ್ ಕನ್ನಡ ವೀಕ್ಷಕರೇ, ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ನಾವು ತರ್ತಾ ಇರ್ತಕ್ಕಂಥ ವಿಶ್ಲೇಷಣೆ ಏನು ಅಂತಂದ್ರೆ, ಕಾಂಗ್ರೆಸ್ ಕಾಂಗ್ರೆಸ್ನ ಕೆಲವರಿಗೆ ಏನಾಗಿದೆ ಅಂತೇಳಿ. ಕಾಂಗ್ರೆಸ್ಗೆ ಏನಾಗಿದೆ ಅಂತಂದ್ರೆ ತಪ್ಪಾಗುತ್ತೆ. ಕಾಂಗ್ರೆಸ್ನ ಕೆಲವರಿಗೆ ಏನಾಗಿದೆ ಅಂತೇಳಿ. ಕಾಂಗ್ರೆಸ್ನ ಕೆಲವರು ಅಂದ್ರೆ ಯಾರು? ಕೆಲವರು ವಕ್ತಾರರು ಆಗಿರ್ತಾರೆ, ಎಮ್ ಎಲ್ ಸಿಗಳು ಆಗಿರ್ತಾರೆ, ಎಂ ಪಿಗಳು ಆಗಿರ್ತಾರೆ. ಇವ್ರಿಗೆ ಏನಾಗಿದೆ? ಯಾಕೆ ಹೀಗೆ ಇವರು ಅನ್ನೋ ಒಂದು ಪ್ರಶ್ನೆ. ಇದು ಸ್ವತಃ ಎಲ್ಲಿಂದ ಶುರು ಮಾಡಬೇಕು ಅಂತಂದ್ರೆ, ರಾಹುಲ್ ಗಾಂಧಿ ಅವರಿಂದ ಶುರು ಮಾಡಬೇಕು. ರಾಹುಲ್ ಗಾಂಧಿಯಿಂದ ಹಿಡಿದು ಕರ್ನಾಟಕದ ಇಲ್ಲಿಯ ಸ್ಥಳೀಯ ಶಾಸಕರು ಕೂಡ ನಾನು ನಿಮಗೆ ಮಾತುಗಳನ್ನು ಹೇಳ್ತಾ ಹೋಗ್ತೇನೆ. ಇವತ್ತು ಕರ್ನಾಟಕದ ಕಾಂಗ್ರೆಸ್ ವಕ್ತಾರ ರಮೇಶ್ ಬಾಬು ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಪತ್ರಿಕಾಗೋಷ್ಠಿ ಮಾಡಿ ಅಲ್ಲಿ ಡಿ ಕೆ ಶಿಯನ್ನ ಹಿಂಬಾಗಲ ಮೂಲಕ ಹಣಿಯಲು ಯತ್ನಿಸ್ತಾ ಇದ್ದಾರೆ ಅಂತ ಹೇಳಿ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ನೇರವಾಗಿ ಎದುರಿಸಕ್ ಸಾಧ್ಯವಾಗದೆ ಹಿಂಬಾಗಲ ಮೂಲಕ ಅವರನ್ನ ಹಣಿಯೋದಕ್ಕೆ ಬಿಜೆಪಿ ಯತ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಯಾವ ಬಿಜೆಪಿ ಡಿ ಕೆ ಶಿವಕುಮಾರ್ನ ಕರ್ನಾಟಕದ ಏಕನಾಥ್ ಶಿಂದೆ, ಅಜಿತ್ ಪವಾರ್ ಅಂತೇಳಿ ಹಾಡಿ ಹೊಗಳುತ್ತಾ ಇದ್ರೋ, ಆಗ ಯಾವ ಕಾಂಗ್ರೆಸ್ಸಿಗರು ಮಾತನಾಡಲಿಲ್ಲ, ಅದಕ್ಕೆ ಉತ್ತರವನ್ನ ಕೊಡಲಿಲ್ಲ. ಇವಾಗ ಉತ್ತರವನ್ನ ಕೊಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಡಿ ಕೆ ಶಿವಕುಮಾರ್ ಅಂತ ಒಂದು ಸಂಕಟವನ್ನ ಕಾಂಗ್ರೆಸ್ನವರಿಗೆ ಸೃಷ್ಟಿ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಮೊದಲು ಕಾಂಗ್ರೆಸ್ ಅಲ್ಲಿ ಟ್ರಬಲ್ ಶೂಟರ್ ಅಂತ ಫೇಮಸ್ ಆಗಿದ್ರು. ಈಗ ಟ್ರಬಲ್ ಮೇಕರ್. ಈಗ ಅವರು ಯಾಕೆ ಟ್ರಬಲ್ ಮೇಕರ್ ಅಂತಂದ್ರೆ, ನಾನ್ ಸಿ ಎಂ ಆಗ್ಬೇಕು, ಅದಕ್ಕೆ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಸೊ ಇದು ಅವ್ರ ಮುಂದೆ ಇರ್ತಕ್ಕಂಥ ಅಜೆಂಡಾ. ಸೊ ಇದನ್ನ ಟ್ಯಾಕಲ್ ಮಾಡೋದ್ರಲ್ಲೇ ಕಾಂಗ್ರೆಸ್ನವ್ರಿಗೆ ಸುಸ್ತಾಗ್ತಾ ಇದೆ, ಸುಸ್ತು ಹೊಡಿತಾ ಇದ್ದಾರೆ. ಬಿರು ಬೇಸಿಗೆ ಇದು. ಮತ್ತೆ ಡಿ ಕೆ ಶಿವಕುಮಾರ್ ಪಂಚ್ಗಳು, ಈ ಪಂಚ್ಗಳು ಈಗಾಗಲೇ ಪಂಚ ಪಾಂಚ್ಗಳು ಬಿದ್ದೋಗಿದ್ದಾವೆ. ಪಂಚ್ಗಳು ಬಿದ್ದೋಗಿದ್ದಾವೆ. ಈ ಪಂಚ್ಗಳಿಂದ ಕಾಂಗ್ರೆಸ್ ತನ್ನನ್ನು ತಾನು ಸುಧಾರಿಸಿಕೊಂಡು ಮುಂದಕ್ಕೆ ಹೋಗ್ತಾರೆ. ಇನ್ನೊಂದು ಏಟು ಬೀಳುತ್ತೆ, ಅದು ಡಿ ಕೆ ಶಿವರಿಂದಲೇ ಆಗಿರುತ್ತೆ. ಇದಕ್ಕೆ ಕಾರಣ ಯಾರು? ಇದಕ್ಕೆ ಕಾರಣ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಇರ್ತಕ್ಕಂಥ ನಿರ್ಧಾರಗಳ ತೆಗೆದುಕೊಳ್ತಕ್ಕಂಥ ವಿಳಂಬ ನೀತಿ ಮತ್ತು ತಂತಾನೆ ಎಲ್ಲವೂ ಸರಿ ಹೋಗುತ್ತೆ, ನ್ಯಾಚುರಲ್ ಪ್ರೋಸೆಸ್ ಸರಿ ಹೋಗುತ್ತೆ ಅನ್ನೋ ಒಂದು ಅಜೆಂಡಾ. ಏನು ಮಾಡೋದು ಬೇಡ, ಅದೇ ಸರಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆ ಒಂದು ನೀತಿ ಮೂಲಕ ಹೋಗ್ತಾನೆ ಕಾಂಗ್ರೆಸ್ ಏಟನ್ನ ತಿಂತಾ ಹೋಯ್ತು. ಪಂಜಾಬಲ್ಲಿ ಅಲ್ಲಿಯ ಕ್ಯಾಪ್ಟನ್ ಸರ್ಕಾರ ಬೀಳಿತು. ಮತ್ತೆ ಅಲ್ಲಿ ಸರ್ಕಾರ ತಗೊಳಕ್ಕಾಗಲಿಲ್ಲ. ರಾಜಸ್ಥಾನದಲ್ಲಿ ಅಲ್ಲಿ ಇರ್ತಕ್ಕಂಥ ಒಳ ಜಗಳ ಅದನ್ನ ಸರಿ ಮಾಡಕ್ಕಾಗಲಿಲ್ಲ. ಅಲ್ಲಿ ರಾಜಸ್ಥಾನ ನಂತರ ಡೆಲ್ಲಿಗೆ ಬಂದ್ರೆ ಡೆಲ್ಲಿಲಿ ಸಿಎಂ ಕ್ಯಾಂಡಿಡೇಟ್ ಇರಲಿಲ್ಲ. ತೆಲಂಗಾಣದಲ್ಲಿ ಆರ್ ಎಸ್ ಎಸ್ ನ ಕಟ್ಟಾಳು ಅವರನ್ನ ಮುಖ್ಯಮಂತ್ರಿ ಮಾಡೋ ಸ್ಥಿತಿ ಕಾಂಗ್ರೆಸ್ಗೆ. ಯಾಕೆ ಹೀಗೆ? ಇದು ಇವತ್ತಿನ ಕಾಂಗ್ರೆಸ್ನ ಸ್ಥಿತಿ. ಇವತ್ತು ಕಾಂಗ್ರೆಸ್ನ ಎಲ್ಲ ಅಧ್ಯಕ್ಷರುಗಳ ಸಭೆ ನಡೀತಿ. ಅಧ್ಯಕ್ಷರುಗಳ ಸಭೆ ಇವತ್ತು ಡೆಲ್ಲಿಯಲ್ಲಿ ನಡೀತು. ಬಹುಶಃ ಡಿ ಕೆ ಶಿವಕುಮಾರ್ ಕೂಡ ಅಲ್ಲಿ ಭಾಗವಹಿಸಿರ್ತಾರೆ. ಕಾಂಗ್ರೆಸ್ನ ಅಧ್ಯಕ್ಷರುಗಳ ಸಭೆ ಮಾತನಾಡಿದ ನಂತರ ಇವತ್ತು ಇಡೀ ರಾಜ್ಯಸಭೆಯಲ್ಲಿ ಚರ್ಚೆ ಆಗಿದ್ದು ಕರ್ನಾಟಕದ ಹನಿ ಟ್ರ್ಯಾಪ್ ಪ್ರಕರಣ. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಚೀಟಿ ಕಳಿಸಲಾಯಿತು. ಚೀಟಿ ಕೊಟ್ಟಾಗ ಅವರು ಈ ಹನಿ ಟ್ರ್ಯಾಪ್ ವಿಷಯವನ್ನ ಮಾತನಾಡ್ತಾರೆ. ಅವ್ರು ಮಾತನಾಡಿದ್ರು ಅದಕ್ಕೆ ನಾನು ಮಾತನಾಡಿದೆ ಅಂತ ಹೇಳಿ ಕೆ ಎನ್ ರಾಜಣ್ಣ ಹೇಳ್ತಾರೆ. ಹನಿ ಟ್ರ್ಯಾಪ್ ಮಾಡಿದ್ದಾರೆ, 48 ಜನ ಇದ್ದಾರೆ, ಶಾಸಕರು, ಎಂ ಎಲ್ ಎಗಳಿದ್ದಾರೆ, ಮಿನಿಸ್ಟ್ರಿಗಳಿದ್ದಾರೆ, ಜಡ್ಜ್ಗಳು ಇದ್ದಾರೆ ಅಂತ ಹೇಳ್ತಾರೆ. ಸೊ ಈ ಹನಿ ಟ್ರ್ಯಾಪ್ ಅಲ್ಲಿ ಇಡೀ ಧ್ವನಿಸ್ತಾ ಇದ್ರೆ ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷರುಗಳ ಸಭೆ ಮಾಡ್ತಾ ಇತ್ತು. ಇವತ್ತಿನ ಯಾಕೆ ಈಗ ಇದನ್ನ ಮುಖ್ಯವಾಗಿ ವಿಚಾರ ತೆಗೆದುಕೊಡ್ತೀನಿ ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವರು ಡ್ಯಾಮೇಜ್ ಮಾಡಿದಾಗ ಇದೇ ಕಾಂಗ್ರೆಸ್ ವಕ್ತಾರರು ಮೌನವಾಗಿರ್ತಾರೆ, ಜಸ್ಟಿಫೈಯೂ ಮಾಡಲ್ಲ, ಡಿನೈಯೂ ಮಾಡಲ್ಲ. ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ ಅಂತ ಹೇಳಿ ಈಗ ಡಿಫೆಂಡ್ ಮಾಡ್ಕೋತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ. ಸೊ ಅವ್ರು ಮಾತನಾಡಿದ್ದು ಅದನ್ನ ಕ್ಲಿಪ್ಪನ್ನ
ರಾಂಗ್ ಮಾತಾಡಿದ್ರೆ ಏನು ಮಾತಾಡಿಲ್ಲ. ಕ್ಲಿಪ್ ನ ಶೇರ್ ಮಾಡ್ತಾ ಬಿಜೆಪಿ ಒಂದು ಈ ರೀತಿಯ ಅಪಪ್ರಚಾರವನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ನಾಯಕರು ಎಂದಿಗೂ ಸಂವಿಧಾನ ಆಶಯಗಳನ್ನ ಬದಲಾವಣೆ ಬಗ್ಗೆ ಮಾತನಾಡೋದಿಲ್ಲ. ಇದು ನಮ್ಮ ಪಕ್ಷದ ನಿಲುವು ಕೂಡ ಅಲ್ಲ. ಸಂವಿಧಾನದ ಬಗ್ಗೆ ಬಿಜೆಪಿ ಮತ್ತು ಸಂಘ ಪರಿವಾರದವರಿಂದ ಪಾಠ ಹೇಳಿಸ್ಕೊಳ್ಳೋ ಸಂದರ್ಭ ಕಾಂಗ್ರೆಸ್ಗೆ ಬಂದಿಲ್ಲ ಅಂತ ಹೇಳಿ ರಮೇಶ್ ಬಾಬು ಹೇಳಿ. ನಿಜ, ಕಾಂಗ್ರೆಸ್ ಸಂವಿಧಾನದ ಬಗ್ಗೆ ಮಾತಾಡಲ್ಲ, ಎಲ್ಲರಿಗೂ ಗೊತ್ತಿದೆ. ಸಂವಿಧಾನ ವಿರುದ್ಧ ಮಾತನಾಡಲ್ಲ, ಎಲ್ಲರಿಗೂ ಗೊತ್ತು. ಆದ್ರೆ ದೆಹಲಿಯಲ್ಲಿ ಶಿವಕುಮಾರ್ ಭಾಗವಹಿಸಿದ್ರಲ್ಲ, ಖಾಸಗಿ ಟಿವಿ ಎಲ್ಲಿ ದೆಹಲಿಯಲ್ಲಿ ಅವರು ಹೋಗಿದ್ರು. ದೆಹಲಿಯಲ್ಲಿ ಹೋಗ್ತಾ ಇರ್ತಾರೆ ಇವರು, ಅಲ್ಲಿ ಮಾತನಾಡ್ತಾ ಇರ್ತಾರೆ. ಹಾಗೆ ಯೋಗಿ ಆದಿತ್ಯನಾಥ್ UP ಮುಖ್ಯಮಂತ್ರಿ, ಅವರು ಕೂಡ ಹೀಗೆ ದೆಹಲಿಗೆ ಬರ್ತಾ ಇರ್ತಾರೆ, ಅಲ್ಲಿ ಮಾತನಾಡ್ತಾ ಇರ್ತಾರೆ. ಅಂದ್ರೆ ಯಾರೆಲ್ಲ ಸ್ಥಾನಗಳನ್ನ ಹೆಚ್ಚೆಚ್ಚು ಸ್ಥಾನಗಳನ್ನ ಪಡ್ಕೋಬೇಕೋ, ಗಳಿಸ್ಕೋಬೇಕೋ, ಅವರು ದೆಹಲಿಗೆ ಹೋಗ್ತಾರೆ, ಮಾತನಾಡ್ತಾರೆ. ಸೊ ಆ ರೀತಿಯ ಮಾತನಾಡಿ ಇವತ್ತು DK ಶಿವಕುಮಾರ್ ಒಂದು ಸಮಸ್ಯೆಯನ್ನ ಸೃಷ್ಟಿ ಮಾಡಿದ್ದಾರೆ. ಅಲ್ಲಿ ಅವರು ಹೇಳ್ಬೇಕಾದ್ರೆ ಅವ್ರು ಉದ್ದೇಶಪೂರ್ವಕವಾಗಿ ಹೇಳಿಲ್ಲ ಅಂತ ಗೊತ್ತಾಗುತ್ತದೆ. ಏನು ಕೋರ್ಟ್ ತೀರ್ಪುಗಳಿದಾವೆ ಈ ಒಂದು ಮೀಸಲಾತಿ ಕುರಿತಂತೆ. ಸೊ ಈ ತೀರ್ಪುಗಳು ಏನೇನು ಬಂದಾಗ ಏನೇನು ಆಲ್ಟರ್ ಆಗುತ್ತೆ, ಏನಾದ್ರು ನೋಡೋಣ ಅಂತ ಹೇಳಿ, ಏನೇನು ಬದಲಾವಣೆಗಳಾಗುತ್ತೆ. ಸಂವಿಧಾನ ಬದಲಾವಣೆ ಆಗುತ್ತೆ ಅಂತ ಎಲ್ಲೂ ಹೇಳಿಲ್ಲ, ಬದಲಾಯಿಸ್ತೀವಿ ನಾವು ಅಂತೂ ಹೇಳಿಲ್ಲ. ಆದ್ರೆ ಅದನ್ನೇ ಗೋಧಿ ಮೀಡಿಯಾಗಳು ಅದನ್ನ ಹೆಚ್ಚು ಮಟ್ಟಕ್ಕೆ, ಅದರಲ್ಲೂ ಎಸ್ಪೆಷಲಿ ಚಾನಲ್ News18 ಚಾನಲ್. News18 ಚಾನಲ್ ಯಾರ್ದು ಆ ಚಾನಲ್? ಅಂಬಾನಿಯವರು ಕಾಂಗ್ರೆಸ್ ಅನ್ನ ಗೆಲ್ಲಿಸ್ತಾರ? DK ಶಿವಕುಮಾರ್ ಅವ್ರನ್ನ ಹೀರೋ ಮಾಡ್ತಾರ? ಆದ್ರೂ DK ಶಿವಕುಮಾರ್ ಅವ್ರ ಚಪಲ. ನಾ ದೊಡ್ಡ ಕಾನ್ಕ್ಲೇವ್ ಅಲ್ಲಿ, ನ್ಯಾಷನಲ್ ಕಾನ್ಕ್ಲೇವ್ ಅಲ್ಲಿ ಭಾಗವಹಿಸಿದ್ರೆ, ಅಲ್ಲಿ ಹೇಳಿಕೆಗಳನ್ನು ಕೊಟ್ರೆ ನಾನು ದೊಡ್ಡ ಲೀಡರ್ ಆಗ್ತೀನಿ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಚಪಲ. ಈ ಕಾರಣಕ್ಕೋಸ್ಕರನೇ, ತಮ್ಮ ಚಪಲಕ್ಕೋಸ್ಕರನೇ ಅಲ್ಲಿ ಹೋದ್ರು, ಅಲ್ಲಿ ಮಾತನಾಡಿದ್ರು. ಅವ್ರ ಮಾತನ್ನ ಬಿಜೆಪಿ IT ಸೆಲ್ ಅದನ್ನ ಅಷ್ಟನ್ನ ಮಾತ್ರ ಕಟ್ ಮಾಡಿ ಶೇರ್ ಮಾಡ್ತು, ಒಂದು ದೊಡ್ಡ ಅಜೆಂಡಾವನ್ನು ಹುಟ್ಟುಹಾಕ್ತು. ಕಿರಣ್ ರಿಜಿಜು ಅದನ್ನ ಸೆಷನ್ ತಂದ್ರು. ಅಲ್ಲಿ ಖರ್ಗೆ ಅವರು ಅತ್ಯಂತ ಪ್ರಬಲವಾಗಿ ಹೋರಾಟ ಮಾಡಿ ಅದಕ್ಕೆ ಒಂದು ಪ್ರಿವಿಲೇಜ್ ಮೋಷನ್ ನ ಕಿರಣ್ ರಿಜಿಜು ವಿರುದ್ಧ ತಂದ್ರು. ಸೊ ಅಲ್ಲಿಗೆ ಒಂದು ಬ್ರೇಕ್ ಹಾಕುದು. ಆದ್ರೆ ಎರಡು ದಿನ DK ಶಿವಕುಮಾರ್ ಅವರ ಹೆಸರಲ್ಲೇ ಬಿಜೆಪಿ ಆಟ ತಳ್ತು. ಸೆಷನ್ ನಡೀಲೇ ಇಲ್ಲ, ಚರ್ಚೆ ನಡೆಯಕ್ ಬಿಡ್ಲೇ ಇಲ್ಲ. ಬಿಜೆಪಿಗೆ ಬೇಕಾಗಿರ್ತಕ್ಕಂಥದ್ದು ಅದೇ ಇಂಥ ವಿಷಯಗಳೇ. ಯಾವುದು ತನ್ನ ನೀತಿ ನಿರೂಪಣೆಗಳು, ಆ ಎಕನಾಮಿಕಲ್ ಪಾಲಿಸಿಗಳು ಚರ್ಚೆ ಆಗಬಾರ್ದು. ಇದು ಬಿಜೆಪಿಗೆ ಇರ್ತಕ್ಕಂಥ ಅಜೆಂಡಾ. ಸೊ ಆ ಅಜೆಂಡಾಕ್ಕೆ ತಕ್ಕಂತೆ ಮಾತುಗಳನ್ನು ಕೊಟ್ಟು ಅವುಗಳಿಗೆ ಕಾಂಗ್ರೆಸ್ಗೆ ರಿವರ್ಸ್ ಗೇರ್ಗೆ ತಗೊಂಡೋಗ್ತಕ್ಕಂಥದ್ದು DK ಶಿವಕುಮಾರ್ ಅಂತ ನಾಯಕರು. ಅದು ಎಲ್ಲ ಕಡೆ ಇದೆ, ಎಲ್ಲ ರಾಜ್ಯಗಳು ಇದ್ದಾರೆ ಆ ತರ ನಾಯಕರು. ಎಸ್ಪೆಷಲಿ ಕರ್ನಾಟಕದಲ್ಲಿ ವೆರಿ ಆಂಬಿಷಿಯಸ್ ಲೀಡರ್ DK ಶಿವಕುಮಾರ್ ಈ ರೀತಿಯ ಒಂದು ಸಂದರ್ಶನ, ಅದು ಯಾರೋ ಅಂಬಾನಿಯಂತಹ ಓನರ್ ಚಾನಲ್ಗೆ ಹೋಗಿ ಕುಟ್ಕೊಂಡು ಮಾತನಾಡ. ಇಲ್ಲಿ ನಾ ಗಮನಿಸ್ತಾ ಇರೋದು, ಇಲ್ಲಿ ಇವತ್ತು ರಮೇಶ್ ಬಾಬು ಒಂದು ಹೇಳಿಕೆನ ಕೊಡ್ತಾರೆ. ಅವರು ಬಹಳ ಬ್ಯುಸಿ ಇರ್ತಾರೆ ರಮೇಶ್ ಬಾಬು, ಕಾಂಗ್ರೆಸ್ ಹೋಗ್ತಾರೆ. ಅವರು ಎಷ್ಟು ಬ್ಯುಸಿ ಇರ್ತಾರೆ ಅಂದ್ರೆ ನಾವು ಫೋನ್ ಮಾಡಿದ್ರು ನಮ್ಗೆ ಕೈಗೆ ಸಿಕ್ಕಲ್ಲ. ಸೊ ಇವತ್ತು ಅವರು ಅಲ್ಲಿ ಆ ಪತ್ರಿಕಾಗೋಷ್ಠಿಯಲ್ಲಿ ರಮೇಶ್ ಬಾಬು ಅವ್ರ ಜೊತೆ ರಾಜಕೀಯ ಕಾರ್ಯದರ್ಶಿ, ಮಾಧ್ಯಮ ಅಧ್ಯಕ್ಷ, ಕೆಪಿಸಿ ಅಧ್ಯಕ್ಷರ ಮಾಧ್ಯಮ ಮತ್ತು ರಾಜಕೀಯ ಕಾರ್ಯದರ್ಶಿ ದೀಪಕ್ ತಿಮ್ಮಯ್ಯ, ಕೆಪಿಸಿಸಿ ಅಧ್ಯಕ್ಷರ ಕಾರ್ಯದರ್ಶಿ, ಹಾಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಾಮಚಂದ್ರಪ್ಪ ಕೂಡ ಇದ್ರು. ಅಂದ್ರೆ ಅಂತ ಅನಿವಾರ್ಯ ಸ್ಥಿತಿ ಬಂದಿದೆ. ಅಂದ್ರೆ ಅವ್ರು ಅಲ್ಲಿ ಬಂದು ಹೇಳಿಕೆಗಳನ್ನು ಕೊಡ್ಬೇಕಾದಂತ ಸ್ಥಿತಿ. ಒಂದ್ ವೇಳೆ ನೀವು ಕಾನ್ಕ್ಲೇವ್ ಹೋಗಿಲ್ಲ ಅಂದಿದ್ರೆ ಯಾಕೆ ಹೋಗ್ಬಾರ್ದು ಅಂತಂದ್ರೆ ಇವತ್ತು ಇಡೀ ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದು ಒಂದು ಐಡಿಯಾಲಜಿಕಲ್ ವಾರ್, ಒಂದು ಸಿದ್ಧಾಂತದ ಮೇಲೆ ಯುದ್ಧ ನಡೀತಾ ಇದೆ. ಏನು ಸಿದ್ಧಾಂತ? ಒಂದು ಹಿಂದುತ್ವ ಅಂತಂದ್ರೆ ಈ ದೇಶದಲ್ಲಿ ಹಿಂದುತ್ವ ಅಂದ್ರೆ ಬಿಜೆಪಿಯ ಹಿಂದುತ್ವವನ್ನ ಇಡೀ ದೇಶದ ಮೇಲೆ ಹೇರಲಾಗ್ತದೆ. ಆ ಹಿಂದುತ್ವವನ್ನ ಒಪ್ಕೊಂಡು, ಆ ಹಿಂದುತ್ವದ ಐಡಿಯಾಲಜಿಕಲ್ ನ ಒಪ್ಕೊಂಡು, RSS ನ ಸಿದ್ಧಾಂತಗಳನ್ನು ಒಪ್ಕೊಂಡು ಅತ್ಯಂತ ಯಶಸ್ವಿಯಾಗಿ ದೇಶದ ಮೂಲೆ ಮೂಲೆಗೆ ತಲುಪಿಸ್ತಕ್ಕಂತ ಒಂದು ಮಾಹಿತಿ ಯಜ್ಞವನ್ನ ಮಾಡ್ತಾ ಇರ್ತಕ್ಕಂಥದ್ದು ಗೋಧಿ ಮೀಡಿಯಾ. ಈ ಗೋಧಿ ಮೀಡಿಯಾಕ್ಕೆ ಆಗಾಗ ಕುತ್ಕೊಂಡು ಹೋಗಿ ಅವ್ರು ಮಾಡ್ತಕ್ಕಂಥ ಮಾಹಿತಿ ಯಾಗಕ್ಕೆ ಹವಿಸನ್ನ ಅರ್ಪಿಸೋದು DK ಶಿವಕುಮಾರ್ ಅಂತ. ಅದಕ್ಕೆ ಜಾಯಿಂಟರ್ ಕೊಡೋಗ್ತಾರೋ ರಮೇಶ್ ಬಾಬು. ಸಮರ್ಥನೆ ಮಾಡ್ಕೋಬೇಕಲ್ಲ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಖರ್ಗೆ ಅಂತವರು ಪ್ರಿವಿಲೇಜ್ ಆಫ್ ಮೋಷನ್ ತರಬೇಕಾಗುತ್ತೆ. ಅಂದ್ರೆ ಇಂಥ ಮಾಧ್ಯಮ ನಮ್ ವಿರುದ್ಧವಾಗಿದೆ, ಇವರು ನಮ್ಗೆ ಯಾವುದೇ ಕಾರಣಕ್ಕೂ ನಮ್ಮನ್ನ ಬೆಂಬಲಿಸಲ್ಲ ಅಂತ ಗೊತ್ತಿದ್ರು ನಾವು ಅಲ್ಲಿ ಹೋಗ್ತೀವಿ.
ಅವ್ರ ಕೈಗೆ ಸಿಕ್ಕಾಕೋತೀವಿ, ಅವ್ರ ಹತ್ರ ಹೊಡೆಸ್ಕೋತೀವಿ, ಬೈಸ್ಕೋತೀವಿ, ಮಾತಾಡ್ತೀವಿ. ಇದು ಕಾಂಗ್ರೆಸ್ನ ಸ್ಥಿತಿ. ಇಲ್ಲಿ ಇವತ್ತು ಏನು ಅಧ್ಯಕ್ಷರುಗಳ ಸಭೆ ನಡೀತು, ಏನ್ ತೀರ್ಮಾನ ಆಯ್ತು, ಏನು ವಾರ್ ಫೀಲ್ಡ್ ರೆಡಿ ಆಯ್ತು ಎಲ್ಲ. ಇಲ್ಲಿ ಒಂದು ಟ್ರೈನಿಂಗ್ ಅಗತ್ಯ ಇದೆ, ಅದ್ರ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ. ಈಗ ಆ ಸಭೆ ಬಗ್ಗೆ ನಾನು ಹೋಗಲ್ಲ. ಇಲ್ಲಿ ಇವತ್ತು ಗಮನಿಸ್ತಕ್ಕಂಥದ್ದು ಏನಂತಂದ್ರೆ, ಸೊ ಈ ರೀತಿ ಇರ್ಬೇಕಾದ್ರೆ ಸ್ವತಃ ಕಾಂಗ್ರೆಸ್ ಒಂದು ಯೂಟ್ಯೂಬ್ ಚಾನೆಲ್ ನಡೆಸುತ್ತೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಎಲ್ಲ ಖಾತೆಗಳನ್ನು ಹೊಂದಿದೆ. ಹಾಗೆ ಅವ್ರದ್ದು ಹೆರಾಲ್ಡ್, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಕೂಡ ಇದೆ, ಇನ್ನೊಂದು ಯುವಜನ ಯೂತ್ ಏನೋ ಅಂತ ಪತ್ರಿಕೆ ಕೂಡ ಇದೆ. ಸೊ ಈಗ ನನಗ ಸಿಕ್ಕ ಮಾಹಿತಿ ಪ್ರಕಾರ ಈ ಪತ್ರಿಕೆಗಳು ಕೆಲಸ ಮಾಡ್ತಕ್ಕಂಥವ್ರು ಯಾರು ಅಂತಂದ್ರೆ ಅದೇ RSS ಹಿನ್ನೆಲೆ ಉಳ್ಳತಕ್ಕಂಥವ್ರು, ಅದೇ RSS ಮತ್ತು ತತ್ವ ಸಿದ್ಧಾಂತಗಳನ್ನ ಒಪ್ಕೊಂಡಿರ್ತಕ್ಕಂಥವ್ರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಈ ತತ್ವ ಸಿದ್ಧಾಂತ ಒಪ್ಕೊಂಡಿರೋರು ಯಾರನ್ನು ಬೆಂಬಲಿಸ್ತಾರೆ? ಇವತ್ತು ಪ್ರಮುಖವಾಗಿ ನಾನು ಒಂದು ವಾಹಿನಿಯಲ್ಲಿ ಚರ್ಚೆಯಲ್ಲಿ ನೋಡಿ ಹೇಳಿದ್ರು, ನಿಮ್ಗೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಮತ್ತು ಕಾಂಗ್ರೆಸ್ನ ಉಳಿದ ಪತ್ರಿಕೆಗಳಲ್ಲಿ 6 ಕಾಲಂ 5 ಕಾಲಂ ಫೋಟೋ, ಯಾರ ಫೋಟೋ ಹಾಕಿದ್ದಾರೆ? ನರೇಂದ್ರ ಮೋದಿ ಅವರ ಫೋಟೋ ಹಾಕಿ. ನರೇಂದ್ರ ಮೋದಿ ಅವರ ಫೋಟೋ ಹಾಕೋದಿಕ್ಕೆ, ಪ್ರಚಾರ ಮಾಡೋದಕ್ಕೆ ಬೇಕಾದಷ್ಟು ಗೋಧಿ ಮೀಡಿಯಾಗಳಿದ್ದಾವೆ. ನಾನು ಅಂತ ತುದಿಗಾಲ ನಿಂತಿದ್ದೇವೆ. ಅದಕ್ಕೋಸ್ಕರ ನಮಗೆ 100 ಕೋಟಿ 200 ಕೋಟಿ ರೂಪಾಯಿ ಪ್ಯಾಕೇಜ್ಗಳು ಹೋಗ್ತವೆ. 100 ಕೋಟಿ ರೂಪಾಯಿ 200 ಕೋಟಿ ರೂಪಾಯಿನ ಯಾವ ಟಿವಿ ಮಾಧ್ಯಮಗಳು ಅವ್ರ ಕನ್ಸ್ಪನ್ಸ್ ನೆನೆಸಿರಲ್ಲ, ಅಷ್ಟು ದುಡ್ಡುಗಳು ಹೋಗ್ತವೆ. ಅವರು ಕೊಡ್ಬೇಕು ಅಂತಲೇ 100 ಕೋಟಿ 200 ಕೋಟಿ ಪ್ಯಾಕೇಜ್ ಕೊಡ್ಬೇಕು ಅಂತಲೇ ಸರ್ಕಾರ ಎಲೆಕ್ಟ್ರೋಲ್ ಬಾಂಡ್ ಫಂಡ್ ಅನ್ನ ಕಲೆಕ್ಟ್ ಮಾಡ್ತು. ಅದಕ್ಕೋಸ್ಕರ 1000 ಕೋಟಿ ರೂಪಾಯಿ ಹಣ ಇಟ್ಟುಕೊಂಡ್ರು. ಯಾಕೆಂದ್ರೆ ಈ ದೇಶವನ್ನ, ಈ ದೇಶದ ಇತಿಹಾಸವನ್ನ, ಈ ದೇಶದ ಪ್ರಜಾಪ್ರಭುತ್ವವನ್ನ, ಈ ದೇಶದ ಪ್ರಶ್ನೆ ಮಾಡುವ ಮನೋಭಾವವನ್ನ, ಯಾಕೆ ಪ್ರಶ್ನೆ ಮಾಡುವ ಮನೋಭಾವನ ಅಂತ ಹೇಳ್ತೀನಿ ಅಂತಂದ್ರೆ, ಇಲ್ಲಿ ಪ್ರಶ್ನೆ ಮಾಡೋದೇ ಅಪರಾಧ, ಆಡಳಿತದಲ್ಲಿ ಇರ್ತಕ್ಕಂಥವ್ರನ್ನ ಕೇಳೋದೇ ಅಪರಾಧ ಅನ್ನೋ ಸ್ಥಿತಿಯಾಗಿದೆ. ಏನು ಕಾಮಿಡಿಯನ್ ಕಾಮ್ರಾ ವಿರುದ್ಧ ಈ ದೊಡ್ಡ ಮಟ್ಟದ ಚಳುವಳಿ ನಡೀತಾ ಇದೆ. ಹಾಗೆ ನೀವು ಯಾರೇ ಆಗ್ಲಿ, ಕರ್ನಾಟಕದಲ್ಲೂ ಕೂಡ ಇವತ್ತು ಕರ್ನಾಟಕದಲ್ಲಿ ಕೆಲವು ವಕ್ತಾರಗಳು ಮತ್ತು ಕೆಲವು ನಾಯಕರುಗಳು ಏನ್ ಮಾತನಾಡ್ತಾ ಇದ್ದಾರೆ ಅಂತಂದ್ರೆ, ಯಾವ ಮೀಡಿಯಾ ನಮ್ಮ ವಿರುದ್ಧ ಮಾತನಾಡುತ್ತೋ, ಯಾರು ಸುಳ್ಳನ್ನು ಹೇಳುತ್ತೋ ಆ ಮೀಡಿಯಾ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನು ಮೋದಿ ಹೇಳ್ತಾ ಇದ್ದಾರೆ ಅದನ್ನೇ ಇಲ್ಲಿ ಕಾಂಗ್ರೆಸ್ ನಾಯಕರು ಹೇಳ್ತಾರೆ. ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ ಬಿಜೆಪಿ ಇನ್ ದಿ ಪ್ರೊಸೆಸ್ ಆಫ್ ಕಂಟ್ರೋಲಿಂಗ್ ಮೀಡಿಯಾ. ಅಂದ್ರೆ ಇಲ್ಲಿ ಯಾರು ನಮ್ಮನ್ನ ಹಾಡಿ ಹೊಗಳ್ಬೇಕು, ನಮ್ಮನ್ನ ಚಮಚಾಗಿರಿ ಮಾಡ್ಬೇಕು, ನಮ್ಮನ್ನ ಹಾಡಿ ಹೊಗಳ್ಬೇಕು, ನಾವ್ ಹೇಳಿದನ್ನೇ ಪರಮ ಪ್ರಸಾದ ಅಂತ ತೋರಿಸ್ಬೇಕು ಅನ್ನೋದು ಪ್ರತಿಯೊಂದು ಸರ್ಕಾರ ಬಯಸುತ್ತೆ. ಅದು ಇಂಥದೇ ಕಾಂಗ್ರೆಸ್ ಸರ್ಕಾರ ಆಗ್ಲಿ, ಬಿಜೆಪಿ ಸರ್ಕಾರ ಆಗ್ಲಿ. ಮತ್ತು ಪ್ರತಿಯೊಬ್ಬ ರಾಜಕಾರಣಿ ಕೂಡ ಎಲ್ಲರೂ ನನ್ನ ಗುಲಾಮರಾಗಿರ್ಬೇಕು, ಜರ್ನಲಿಸ್ಟ್ಗಳು ನನಗೆ ನನ್ನ ಆಪ್ತ ಸಲಹೆಗಾರರ ರೀತಿ ಇರ್ಬೇಕು, ಅವರು ನನ್ನ ಕ್ರಿಟಿಕ್ ಮಾಡಬಾರ್ದು ಅನ್ನೋದನ್ನು ಬಯಸ್ತಾರೆ. ಇದು ಪಕ್ಷಾತೀತವಾಗಿ ನಡೆಯುತ್ತಿದೆ. ಸೊ ಇವತ್ತು ನಾನು ಆಗ್ಲೇ ಹೇಳ್ತಾ ಇದ್ದಂಗೆನೆ, ಏನು ಒಂದು ಕಾಂಗ್ರೆಸ್ನ ಪತ್ರಿಕೆಯಲ್ಲಿ ಮೋದಿಯವರ ಫೋಟೋ ದೊಡ್ಡದಾಗಿ ಬರುತ್ತೆ, ಕಾಂಗ್ರೆಸ್ನ ನಾಯಕರಿಗೆ ಗೊತ್ತಿಲ್ಲದೆ ಅಲ್ಲಿ ಬಂದು RSS ನ ಅಜೆಂಡಾ ತಲೆಯಲ್ಲಿ ತುಂಬಿಟ್ಕೊಂಡಿರ್ತಕ್ಕಂಥ ಐಡಿಯಾಲಜಿಯನ್ನು ಹೊತ್ಕೊಂಡಿರ್ತಕ್ಕಂಥವ್ರು ನ್ಯಾಷನಲ್ ಹೆರಾಲ್ಡ್ ಮತ್ತು ಬೇರೆ ಪತ್ರಿಕೆಗಳಲ್ಲಿ ಕೆಲಸವನ್ನ ಮಾಡ್ತಾರೆ. ಮತ್ತು ಹೆಚ್ಚು ನರೇಂದ್ರ ಮೋದಿಯ ಫೋಟೋಗಳನ್ನ ನರೇಂದ್ರ ಮೋದಿ ಅವರು ಬೈತಾನೆ ಅವ್ರನ್ನ ವೈಭವೀಕರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಈಗ ಯೂಟ್ಯೂಬ್ ಚಾನೆಲ್ ಮಾಡೋದಾಗ್ಲಿ, ಪತ್ರಿಕೆ ಮಾಡೋದಾಗ್ಲಿ, ಇದ್ಯಾವುದೋ ರಾಜಕೀಯ ಪಕ್ಷದ ಕೆಲಸ ಅಲ್ಲ. ಸೊ ಇವತ್ತು ಅನಿವಾರ್ಯವಾಗಿ ಮಾಡಬೇಕಾದ ಸಂದರ್ಭ ಬಂದಿದೆ. ಆದ್ರೆ ನೀವು ವಿಡಿಯೋ ಗಂಟೆಗೊಂದು ನಿಮಿಷಕ್ಕೊಂದು ವಿಡಿಯೋ ಪಬ್ಲಿಷ್ ಮಾಡ್ತಾ ಕುತ್ಕೊಳ್ಳೋದು ಯಾವ್ದೊಂದು ಪಕ್ಷದ ಕೆಲಸವೇ ಅಲ್ಲ. ಅದು ಪತ್ರಕರ್ತರು ಅಂದ್ರೆ ನಾವು ಅದಕ್ಕೆ ತಯಾರಾಗಿದ್ದೀವಿ. ನಮ್ಮ ಪ್ರೊಫೆಷನ್, ಇದು ನಮ್ಮ ಅನ್ನ, ನಮ್ಮ ಬದುಕು, ನಮ್ಮ ಐಡಿಯಾಲಜಿ. ಇದಕ್ಕೆ ಪತ್ರಕರ್ತರು, ಪತ್ರಿಕೋದ್ಯಮ ಅಂತ ಇರುತ್ತೆ. ಪತ್ರಿಕಾ ರಂಗ ಗಾಂಧೀಜಿಯವರ ಪ್ರಕಾರ ಇವತ್ತದು ಪತ್ರಿಕೋದ್ಯಮ ಆಗಿದೆ. ಪತ್ರಿಕೋದ್ಯಮನ ಮಾಡಿರೋರು ಯಾರು ಅಂದ್ರೆ ಮೋದಿ ನೋಡ್ಕೊಂಡು ಇವತ್ತು ಕರ್ನಾಟಕದಲ್ಲಿ ಕೂಡ ಕೆಲವರು ಅದೇ ರೀತಿಯ ಮಾತುಗಳನ್ನ ಹೇಳ್ತಾರೆ. ಸುಳ್ಳು ಸುದ್ದಿಯನ್ನ ಹಬ್ಸೋರ್ಗೆ ದಂಡ ಹಾಕ್ತೀವಿ ಅಂತ ಹೇಳ್ತಾರೆ. ಸುಳ್ಳು ಸುದ್ದಿ ಯಾವುದು ಈ ಡಿಸೈಡ್ ಮಾಡೋರು ಯಾರು? ಸುಳ್ಳು ಸುದ್ದಿಯನ್ನ ಸುದ್ದಿ ಮಾಡೋರು ಯಾರು? ಈ ಉದಾಹರಣೆಗೆ ಹನಿ ಟ್ರ್ಯಾಪ್ ಕೇಸ್ ಪ್ರಕರಣದಲ್ಲಿ ಬಿಜೆಪಿಯ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಚೀಟಿ ಕೊಟ್ಟವ್ರು ಯಾರು? ಆ ಚೀಟಿಲಿ ಏನಿತ್ತು? ಚೀಟಿಲಿ ಬಂದ ನಂತರ ಬಸನಗೌಡ ಪಾಟೀಲ್ ಯತ್ನಾಳ್ ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡ್ತಾರೆ. ಹನಿ ಟ್ರ್ಯಾಪ್ ಬಗ್ಗೆ ಯತ್ನಾಳ್ ಮಾತಾಡಿದ ನಂತರ ರಾಜಣ್ಣ ಮಾತಾಡ್ತಾರೆ. ಹಾಗಾದ್ರೆ ಇಲ್ಲಿ ಇರ್ತಕ್ಕಂಥ ಸುದ್ದಿ ಏನು?
ಸುದ್ದಿಯ ಹಿನ್ನೆಲೆ ಏನು? ಆ ಚೀಟಿಲಿ ಅದನ್ನ ಯಾರು ನೋಡಕ್ ಸಾಧ್ಯವಿಲ್ಲ ಚೀಟಿನ. ಬೇರೆ ಯಾರು ಅಲ್ಲಿ ಇರ್ತಕ್ಕಂಥ ವಿಧಾನ ಪರಿಷತ್ ಇರ್ತಕ್ಕಂಥ ಕಾಂಗ್ರೆಸ್ನವರು ನೋಡಿರ್ಲಿಕ್ಕಿಲ್ಲ, ಆ ಸಭಾಪತಿ ಕೂಡ ನೋಡಿರ್ಲಿಕ್ಕಿಲ್ಲ. ಕೊನೆಗೆ ಸಭಾಪತಿ ಏನ್ ಮಾಡಿದ್ರು, ನನಗೆ ನಾಚಿಕೆ ಆಗುತ್ತೆ ಇದೆಲ್ಲ ನೋಡಿ ಅಂತ ರಾಜೀನಾಮೆ ಕೊಡ್ತಾರೆ. ಎಂತ ರಾಜೀನಾಮೆ ಕೊಡ್ತಾರೆ? ಅವ್ರ ಸಹಿಯೇ ಇಲ್ಲದ ರಾಜೀನಾಮೆ ಪತ್ರ ಕೊಡ್ತಾರೆ, ಅದನ್ನು ವೈರಲ್ ಮಾಡಿಸ್ತಾರೆ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದಂತಂದ್ರೆ ಇದು ಸುದ್ದಿ. ಹಾಗಾದ್ರೆ ಆ ಚೀಟಿ ಕೊಟ್ಟವ್ರು ಯಾರು? ಚೀಟಿ ತಗೊಂಡ ಆತ ಪಾಟೀಲ್ ಯತ್ನಾಳ್ ಹೇಳಿದ್ದೇನೋ ಅದರ ಪರಿಣಾಮ ಏನಾಯ್ತು? ಇಲ್ಲಿ ಸುಳ್ಳು ಸುದ್ದಿ ಯಾವುದು? ಚೀಟಿ ಕೊಡದೇ ಇರೋ ಸುಳ್ಳು ಸುದ್ದಿನಾ? ಆ ಚೀಟಿಲಿ ಬರ್ದಿದ್ ಏನು ಅಂತ ಹೇಳಿ ಯಾರು ಸ್ಕ್ಯಾನ್ ಮಾಡಕ್ಕಾಗತ್ತಾ? ಚೀಟಿಲಿ ಬರ್ದಿದ್ ಇಷ್ಟೇ, ಚೀಟಿಲಿ ಬರ್ದಿದ್ ಇಷ್ಟೇ, ನೀನು ಈ ರೀತಿ ಹನಿ ಟ್ರಾಪ್ ವಿಷಯ ಎತ್ತು ನಾನು ಮುಂದಕ್ಕೆ ನಾನು ಹೆಸರು ಹೇಳ್ತೀನಿ. ಇದು ಕೊಡುಕೊಳ್ಳುವಿಕೆಯ ಸಂಬಂಧ. ಇದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಏನ್ ಟ್ವೀಟ್ ಮಾಡಿದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್, ಅದರಿಂದ ಬಿಜೆಪಿ ನಾಶ ಆಗ್ತಾ ಇದೆ ಅಂತ ಹೇಳ್ತಾರೆ. ಆದ್ರೆ ಅದೇ ಕಾಂಗ್ರೆಸ್ಸಿಗರಿಂದ ಚೀಟಿ ಪಡ್ಕೊಂಡು ಹನಿ ಟ್ರಾಪ್ ವಿಷಯವನ್ನ ಎತ್ತಿ ಅವ್ರು ಹಾಕಿದ ಬಾಲ್ ಅನ್ನ ಹೊಡಿತಾರೆ, ಬೋಲ್ ಮಾಡ್ತಾರೆ. ಸೊ ಅದನ್ನ ಕ್ಯಾಚ್ ಹಿಡ್ಕೋತಾರೆ ರಾಜಣ್ಣ. ಸೊ ಅವರೇ ಬಾಲ್ ಎಸ್ದು ಅವರೇ ಕ್ಯಾಚ್ ಹಿಡ್ಕೋತಾರೆ. ಸೊ ಇದು ಸುದ್ದಿ. ಇದು ಸುಳ್ಳೇನು ಸತ್ಯ ಏನಿದು? ವಿಧಾನ ಪರಿಷತ್ತಲ್ಲಿ ಕುತ್ಕೊಂಡಿರ್ತಕ್ಕಂಥವ್ರು ಕೇಳಬೇಕು ಈ ನನ್ನ ಮಾತನ್ನು. ಸೊ ಇಲ್ಲಿ ಸುಳ್ಳು ಸುದ್ದಿ ಯಾವುದು? ಅವನ್ ಚೀಟಿಲಿ ಏನ್ ಬರ್ದಿದ್ದ KM ರಾಜಣ್ಣ ಅನ್ನೋದು ಗೊತ್ತಿಲ್ಲ. ಆದ್ರೆ ಏನ್ ಬರ್ದಿರ್ಬೋದು, ಈ ರೀತಿ ಬರ್ದಿರ್ಬೋದು. ಆ ಬರೆದ ನಂತರ ಏನೇನಾಯ್ತು ಇದು ನಾನು ನೋಡ್ತೇನೆ. ಅಂದ್ರೆ ಮಾಧ್ಯಮವೇ ಇರಬಾರ್ದು ರಾಜಕಾರಣಿಗಳಿಗೆ, ಅದು ಯಾವುದೇ ಪಕ್ಷ ಆಗಲಿ. ಮಾಧ್ಯಮ ನಮ್ಮ ಪ್ರಶ್ನೆ ಮಾಡೋರು ಇರಬಾರ್ದು. ನಾವು ಚೆನ್ನಾಗಿ ಬಾರಿಸ್ತೀವಿ, ಹೆಂಗೆ ರಸಗವಳ ಬಾರಿಸ್ತೀವಿ. ನಾವು ಇವತ್ತು ಬಂದಾಗ ಅಧಿಕಾರಕ್ಕೆ ಬರಕ್ ಮುಂಚೆ ನಮ್ಗೆ ಕಾಲಿಗೆ ಚಪ್ಪಲಿ ಇರಲ್ಲ. ರಾಹುಲ್ ಗಾಂಧಿ ಹೇಳ್ತಾರೆ ಈ ಮಾತನ್ನ, ಕಾಲಿಗೆ ಚಪ್ಪಲಿ ಇರಲ್ಲ, ನಡ್ಕೊ ಬಂದಿರ್ತಾರೆ. ಸ್ವಲ್ಪ ವರ್ಷಗಳ ನಂತರ ಅವ್ರಿಗೆ ಬೆಲೆ ಬಾಳ್ತಕ್ಕಂಥ ಶೂ ಎಲ್ಲ ಬಂದಿರುತ್ತೆ, ಬೆಂಚ್ ಕಾರಲ್ಲಿ ಬಂದಿರ್ತಾರೆ. ಹೇಗೆ ಸಾಧ್ಯ ಇದು? ಸೊ ಇದ್ರಲ್ಲಿ ಸುಳ್ಳು ಸುದ್ದಿ ಯಾವುದು? ಅವ್ರಿಗೆ ಬೆಂಚ್ ಕಾರ್ ಬಂದಿದ್ ಸುಳ್ಳ? ಅವ್ರಿಗೆ ಬರಿಗಾಲಲ್ಲಿ ಬಂದವರು ಬೆಲೆ ಬಾಳೋ ಚಪ್ಪಲಿ ಹಾಕೊಂಡಿದ್ ಸುಳ್ಳ? ಸುಳ್ಳು ಸುದ್ದಿ ಯಾವುದು? ಈ ಸುಳ್ಳು ಸುದ್ದಿನ ಹಾಕೋರು ಯಾರು? ನಮ್ಮಂತವ್ರು. ಯಾಕೆಂದ್ರೆ ನಾವು ಈಗ ನಮಗೆ ಸರ್ಕಾರದ ಜಾಹೀರಾತು ಕೂಡ ಬರಲ್ಲ. ಯಾವುದೇ ಸರ್ಕಾರದ ಜಾಹೀರಾತು ಬರಲ್ಲ. ನಾವು ಹೋಗಿ ದೇಹಿ ಅಂತ ಹೇಳಿ ಸರ್ಕಾರದ ಕೇಳೋ ಹಾಗೂ ಇಲ್ಲ, ನಾವು ಕೇಳೋದೂ ಇಲ್ಲ. ಸೊ ಹಾಗಾದ್ರೆ ನಾವು ಯಾರಿಗೆ ಅತೀತರು? ಯಾರಿಗೆ ನಾವು ಬದ್ಧ? ನಮಗ್ ನಾವು ಬದ್ಧ. ಸೊ ನಾವು ಜಾಹೀರಾತೆ ಕೇಳಲ್ಲ, ನಿಮ್ಮ ಯಾವ ಸಹಾಯವನ್ನು ಕೇಳಲ್ಲ ಅಂತಂದ್ರೆ ನಮಗೂ ನಿಮ್ಗೂ ದರ್ದೇ ಇಲ್ಲ. ನೋ ಮರ್ಜಿ, ನೋ ಮರ್ಸಿ, ಓನ್ಲಿ ಕಿಲ್ಲಿಂಗ್ ಅಷ್ಟೇ. ಏನ್ ಕಿಲ್ಲಿಂಗ್? ನಿಮ್ಮ ಹಠಾಟೋಪ, ನಿಮ್ಮ ಸುಳ್ಳುಗಳು, ನಿಮ್ಮ ಅವ್ಯವಹಾರಗಳು, ನಿಮ್ಮ ಆಧಾರಗಳು, ನಿಮ್ಮ ಅತ್ಯಾಚಾರಗಳು, ಅನಾಚಾರಗಳನ್ನ ಇದ್ದಂಗೆ ಎದ್ ಬಂದ್ ಭದ್ರಂತೆ ಹಂಗ್ ಹೇಳ್ತಾ ಇರೋದು ನಮ್ ಕೆಲಸ. ಸುಳ್ಳು ಸುದ್ದಿ ಅಂತ ಹೆಂಗ್ ಹೇಳ್ತೀರಾ? ಚೀಟಿ ತಗೊಂಡಿದ್ ನೀವು ನಿಜ, ಹೇಳಿದ್ ನಿಜ, ಆ ಇಡೀ ರಾಷ್ಟ್ರಾದ್ಯಂತ ಚರ್ಚೆ ಆಗಿದ್ದು ನಿಜ. ಈ ಚರ್ಚೆ ಹುಟ್ಟಾಕ್ಬೇಕು ಅಂತ ಡಿಸೈಡ್ ಮಾಡಿದ್ಯಾರು? ಇದೊಂದು ಲಾಜಿಕ್. ಇದು ಬ್ಲಾಕ್ ಪಾಯಿಂಟ್ಸ್ ನ ಡಾಟ್ ಮಾಡ್ತಾ ಹೇಳ್ತಾ ಹೋಗ್ತೀವಿ, ಇದು ಹೇಗೆ, ಹೀಗೆ ಅಂತ ಹೇಳಿ. ಯಾರು ಹೀಗೆ ಅಂತ ಹೇಳಿ ಬರ್ದು ಕೈ ಕೊಡಲ್ಲ, ಪತ್ರಿಕಾಗೋಷ್ಠಿ ಮಾಡಲ್ಲ. ನಾವು ಹೀಗೆ ಮಾಡ್ದೋ ಇವ್ರು ಹೇಳಿದ್ರು ಅಂತ ಯಾರು ಮಾಡಲ್ಲ. ಸುಳ್ಳು ಸುದ್ದಿ. ನೋಡಿ, ಇವತ್ತಿರತಕ್ಕಂಥ ನಯಾ ಮೀಡಿಯಾ ಏನು? ನಯಾ ಮೀಡಿಯಾ ಇವತ್ತು ನಾನು ಆಗ್ಲೇ ಇಲ್ಲ, ಇದೊಂದು ಐಡಿಯಾಲಜಿಕಲ್ ವಾರ್ ನಡೀತಾ ಇದೆ. ಹಿಂದುತ್ವವನ್ನು ಪ್ರತಿಪಾದಿಸಿ ಈ ದೇಶವನ್ನ 100-200 ವರ್ಷಗಳಿಗೆ, 500 ವರ್ಷಗಳ ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಔರಂಗಜೇಬನ ಸಮಾಧಿ ಆಗಿತಾ ಇದ್ದಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಪಾಣಿಪತ್ ಯುದ್ಧದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಏನು ರಾಜ್ಯ ಜನ ಹಿಸ್ಟ್ರಿ ಪರೀಕ್ಷೆ ಬರೀಬೇಕಾ? ಪಾಣಿಪತ್ ಯುದ್ಧ ಯಾವಾಗ ನಡೀತು, ಯಾರು ಯುದ್ಧ ನಡೀತು, ಆ ಯುದ್ಧದಲ್ಲಿ ಯಾರು ಗೆದ್ರು, ಏನಾಯ್ತು ಅಂತ ಈಗ ಬರೀಬೇಕಾ? ಸೊ ಈ ಐಡಿಯಾಲಜಿಕಲ್ ವಾರ್ ನಡೀತಾ ಇರ್ತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಐಡಿಯಾಲಜಿ ವಿರುದ್ಧವಾಗಿ ಇರ್ತಕ್ಕಂಥ ಮೀಡಿಯಾಗಳು ಇವತ್ತು ಕಾಂಗ್ರೆಸ್ನ ಸದೆ ಬಡಿಯಕ್ಕೆ ನೋಡ್ತಾ ಇರ್ತಾರೆ, ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳನ್ನು. ಸೊ ಕಾಂಗ್ರೆಸ್ನ ವಕ್ತಾರರು, ಕಾಂಗ್ರೆಸ್ನ ನಾಯಕರು, ಕಾಂಗ್ರೆಸ್ನ ಉಪಮುಖ್ಯಮಂತ್ರಿ ಆ ಕಾನ್ಕ್ಲೇವ್ಗೆ ಹೋಗ್ತಾರೆ, ಅಲ್ಲೇ ಮಾತನಾಡ್ತಾರೆ, ಅಲ್ಲೇ ಹೇಳಿಕೆಗಳನ್ನು ಕೊಡ್ತಾರೆ. ಅವ್ರು ಚೆನ್ನಾಗಿ ಹುರಿದು ಮಾಡಿ ಮುಗ್ತಾರೆ. ತಮ್ಮ ಬಿಜೆಪಿಗೆ ಬೇಕಾದ ಹಾಗೆ ಅಜೆಂಡಾಗಳನ್ನ ರೂಪಿಸ್ತಾರೆ, ಜನರ ದಿಕ್ಕನ್ನ ತಪ್ಪಿಸ್ತಾರೆ.
ಒಂದು ಒಂದು ನರೇಟಿವ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಆ ನರೇಟಿವ್ ಕ್ರಿಯೇಟ್ ಮಾಡೋದಕ್ಕೆ ಯಾರು ದಾರಿ ಮಾಡಿಕೊಟ್ಟವರು? ಇದೇ ಕಾಂಗ್ರೆಸ್ನ ನಾಯಕರು. ಕಾಂಗ್ರೆಸ್ನ ಪತ್ರಿಕೆಯಲ್ಲೇ RSS ನವರು ಕುತ್ಕೊಂಡು ಮೋದಿ ಫೋಟೋ ಹಾಕ್ತಾರೆ, ನಮಗೆ ಗೊತ್ತಾಗ್ತದೆ. ಸೊ ಕಾಂಗ್ರೆಸ್ಗೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕೋದಾಗ್ಲಿ, ಪೋಸ್ಟ್ ಹಾಕಲಾಗಲಿ ಕೆಲಸ ಇಲ್ಲ. ಜನರನ್ನ ರೀಚ್ ಆಗಲಿ. ಜನರನ್ನ ಹೇಗೆ ರೀಚ್ ಆಗ್ಬೇಕು? ಜನರನ್ನ ರೀಚ್ ಆಗೋದಕ್ಕೆ ಏನ್ ಕೆಲಸ? ಈಗ ನಾನು ಆಗ್ಲೇ ಹೇಳ್ತಿದ್ದೆ, ಈಗ ವಕ್ತಾರರು ಈಗ ಕರ್ನಾಟಕದಲ್ಲಿ ಎಷ್ಟು ಜನ ವಕ್ತಾರರು? ರಮೇಶ್ ಬಾಬು ಇದ್ದಾರೆ, ಮೈಸೂರಲ್ಲಿ ಲಕ್ಷ್ಮಣ್ ಇದ್ದಾರೆ, ಇನ್ನು ಭವ್ಯ ನರಸಿಂಹಮೂರ್ತಿ ಇದ್ದಾರೆ, ನಾಗರಾಜ್ ಯಾದವ್ ಇದ್ದಾರೆ. ನೀವು ಇವ್ರು ಯಾರಿಗೇ ನೀವು ಫೋನ್ ಮಾಡಿದ್ರು, ನಾವು ಬಿಸಿ ಇದೀವಿ, ನಾವು ಆ ಚಾನಲ್ಗೆ ಹೋಗ್ತಾ ಇದೀವಿ, ಈ ಚಾನಲ್ಗೆ ಹೋಗ್ತಾ ಇದೀವಿ, ನಾವು ಅಲ್ಲಿ ಮಾತನಾಡ್ತಾ ಇದೀವಿ ಅಂತ ಹೇಳಿ. ಈಗ ಇಡೀ ಮೀಡಿಯಾ ಇವತ್ತು ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಆಗಿದೆ. ಯಾರು ಟಿವಿ ಮುಂದೆ ಕುತ್ಕೊಂಡು ನಾವು ಹೇಳ್ತಕ್ಕಂಥ ನ್ಯೂಸ್ ಅನ್ನ ಪರಮಪ್ರಸಾದ ಯಾರು ನೋಡಲ್ಲ. ಯಾಕೆಂದ್ರೆ ಜನಕ್ಕೆ ಆ ಸಮಯ ಇಲ್ಲ. ಅವ್ರ ಕೈಗೆ ಮೊಬೈಲ್ ಇರುತ್ತೆ, ನೋಡಿದಾಗ ಒಂದು ಫ್ಲಾಶ್ ನ್ಯೂಸ್ ಬಂದಾಗ ನೋಡಿ ಸುಮ್ಮನೆ ಆಗ್ತಾರೆ. ಈ ಡಿಜಿಟಲ್ ಮೀಡಿಯಾ ಯುಗದಲ್ಲಿ ಕಾಂಗ್ರೆಸ್ ಅದೇ ತನ್ನ ಐಡಿಯಾಲಜಿ ವಿರುದ್ಧ ಇರ್ತಕ್ಕಂಥ, ತನ್ನನ್ನ ಮುಗ್ಸಕ್ಕೆ ಸಾವಿರಾರು ಕೋಟಿ ರೂಪಾಯಿ ಸುಪಾರಿ ತೆಗೆದುಕೊಂಡಿರ್ತಕ್ಕಂಥ ಗೋಧಿ ಮೀಡಿಯಾ ಬಳಿಯೇ ಹೋಗ್ತಾರೆ. ಗೋಧಿ ಮೀಡಿಯಾದ ಕಾನ್ಕ್ಲೇವ್ ಮಾತಾಡ್ತಾರೆ, ಗೋಧಿ ಮೀಡಿಯಾದ ಡಿಸ್ಕಷನ್ ಹೋಗ್ತಾರೆ. ಇದೇ ಇಂಡಿಯಾ ಒಕ್ಕೂಟ ಯಾವ್ಯಾವ ಚಾನೆಲ್ನ ಬ್ಯಾನ್ ಮಾಡಿರೋ ಅದೇ ಚಾನೆಲ್ಗಳಿಗೆ ಹೋಗ್ತಾರೆ. ನಿನ್ನೆ ಪಾರ್ಲಿಮೆಂಟ್ ನಲ್ಲಿ, ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಮಾತನಾಡೋದಕ್ಕೆ ಓಂ ಬಿರ್ಲಾ ಅವಕಾಶ ಕೊಡ್ಲಿಲ್ಲ. ಅವಕಾಶ ಯಾಕೆ ಕೊಡ್ಲಿಲ್ಲ ಅಂದ್ರೆ ಅವ್ರು ಮಾತನಾಡಬಾರದು ಅಷ್ಟೇ, ಅವ್ರು ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಅವರು ಇದು ಸರ್ವಾಧಿಕಾರ ಇದು. ಸೊ ಅದನ್ನ ಕುರಿತಂತೆ ರಾಹುಲ್ ಗಾಂಧಿ ಅವರು ಆಚೆ ಮೀಡಿಯಾದಲ್ಲಿ ಮಾತನಾಡಕ್ ಬಂದಾಗ, ಇಂಡಿಯಾ ಟುಡೆಯ ವರದಿಗಾರ್ತಿ, ಸುಪಾರಿ ಪತ್ರಕರ್ತೆ, ಸುಪಾರಿ ಕಿಲ್ಲಿಂಗ್ ಪತ್ರಕರ್ತೆ ಮೌಸಮಿ ಅನ್ನೋರು ಒಂದು ಪ್ರಶ್ನೆ ಕೇಳ್ತಾ ಹೋಗ್ತಾರೆ. ರಾಹುಲ್ ಗಾಂಧಿ ಮಾತನಾಡಕ್ಕೆ ಬಿಡಲ್ಲ, ಪ್ರಶ್ನೆ ಕೇಳ್ತಾ ಹೋಗ್ತಾರೆ. ಆಗ ರಾಹುಲ್ ಗಾಂಧಿ ಹೇಳ್ತಾರೆ, ನೋಡಿ ನಾನು ಇಲ್ಲಿ ವಿಚಾರ ಹೇಳಕ್ ಬಂದಿದ್ದೀನಿ, ನನಗೆ ಮಾತಾಡಕ್ ಅವಕಾಶ ಕೊಡಿ, ಇಲ್ಲ ನಾನು ಮಾತಾಡಲ್ಲ ಅಂತ ಹೇಳ್ತಾರೆ. ಸೊ ಆಗ ಅವರು ಬಾಯಿ ಮುಚ್ಕೋಬೇಕಾಗುತ್ತೆ. ಸೊ ಇವತ್ತು ಈ ಕೆಲಸವನ್ನ ಕಾಂಗ್ರೆಸ್ನ ವಕ್ತಾರರು ಯಾಕೆ ಮಾಡ್ತಾರೆ? ಇಲ್ಲಿ ನಾವು ಮುಖ್ಯವಾಗಿ DK ಶಿವಕುಮಾರ್ News18 ಚಾನೆಲ್ಗೆ ಹೋಗಿ ಹೇಳಿಕೆ ಕೊಟ್ಟಿದ್ ಯಾಕೆ? ಅವ್ರ ಹೇಳಿಕೆ ತಿರುಚಿದ್ರು ಮಾಡಿದ್ರು ಸರಿ, ನೀವು ಹೇಳಿಕೆ ಕೊಡದೇನೆ ಹೋಗಿದ್ದಿದ್ರೆ, ನೀವು ಅವರ ಕಾನ್ಕ್ಲೇವ್ ಹೋಗದೇನೆ ಇದ್ದಿದ್ರೆ. ರಾಹುಲ್ ಗಾಂಧಿಯನ್ನೇ ನಾವು ಉದಾಹರಣೆ ತಗೋಬೇಕು. ಮತ್ತೆ ರಾಹುಲ್ ಗಾಂಧಿ ಇವತ್ತು ಎಲ್ಲ ವರ್ಗದ ಜನರನ್ನ ಭೇಟಿ ಮಾಡ್ತಾರೆ. ಚಪ್ಪಲಿ ಹೊಡೆಯೋರು ಚಮ್ಮಾರನ್ನ ಭೇಟಿ ಮಾಡ್ತಾರೆ, ಕಸ ಗುಡಿಸೋರನ್ನ ಭೇಟಿ ಮಾಡ್ತಾರೆ, ರೈತರನ್ನ ಭೇಟಿ ಮಾಡ್ತಾರೆ, ಕೂಲಿ ಆಳುಗಳನ್ನ ಭೇಟಿ ಮಾಡ್ತಾರೆ, ರೈಲ್ವೆ ಎಂಪ್ಲಾಯಿಗಳನ್ನ ಭೇಟಿ ಮಾಡ್ತಾರೆ, ಅವರ ಕಷ್ಟಗಳನ್ನ ಕೇಳ್ತಾರೆ, ಮಾತನಾಡ್ತಾರೆ. ಆದ್ರೆ ಕರ್ನಾಟಕದ ಯಾವುದಾದ್ರೂ ಒಬ್ಬ ನಾಯಕ ಸ್ವತಃ ಸಮಾಜವಾದಿ ನಾಯಕ, ಸಮಾಜವಾದಿ ಬಿರುದಾಂಕಿತ ಚಲದಂಕ ಮಲ್ಲ ಸಿದ್ದರಾಮಯ್ಯ ಅವರು ಎಷ್ಟು ಜನನ ಭೇಟಿ ಮಾಡಿದ್ರು? ಎಷ್ಟು ಜನ ವರ್ಗದವ್ರನ್ನ ಭೇಟಿ ಮಾಡಿದ್ರು? ಎಷ್ಟು ಜನರ ಮಾತುಗಳನ್ನ ಕೇಳಿಸ್ಕೊಂಡಿದ್ದಾರೆ? ಕಾಂಗ್ರೆಸ್ಗೆ ಪಕ್ಷಕ್ಕೆ ಬಂದಾಗ್ಲಿಂದ ಅವರು ಎಷ್ಟು ದಿನ ಹೋಗಿ ಕಾಂಗ್ರೆಸ್ ಕಚೇರಿಯಲ್ಲಿ ಕುತ್ಕೊಂಡಿದ್ದಾರೆ? ಕಾಂಗ್ರೆಸ್ನ ಐಡಿಯಾಲಜಿ ಇರ್ತಕ್ಕಂಥ ಕಾರ್ಯಕರ್ತರನ್ನ ಎಷ್ಟು ಜನನ ಅವರು ಭೇಟಿ ಮಾಡಿ ಮಾತನಾಡಿದ್ದಾರೆ? ಕಾಂಗ್ರೆಸ್ ಕಾರ್ಯಕರ್ತರ ಸಮಸ್ಯೆಗಳನ್ನ ಆಲಿಸಿದ್ದಾರೆ. DK ಶಿವಕುಮಾರ್ ದ ಗ್ರೇಟ್ ಲೀಡರ್ ಎಷ್ಟು ದಿನ ಅವರು ಕಾಂಗ್ರೆಸ್ ಕಚೇರಿಯಲ್ಲಿ ಕೂತ್ಕೊತಾರೆ? ಪ್ರತಿದಿನ ಅವರು ಕಾಂಗ್ರೆಸ್ ಕಚೇರಿ ಅವರಿಗೆ ದೇವಾಲಯ ಆಗಿರ್ಬೇಕು. ದೇವಾಲಯ ಯಾವ್ದಪ್ಪ ದೇವಾಲಯ ಅಂದ್ರೆ ಕಾಂಗ್ರೆಸ್ ಕಚೇರಿ. ನೀವು ಬಿಜೆಪಿಯವ್ರನ್ನ ನೋಡಿ, ಅವರು ಕಾಂಗ್ರೆಸ್ ಬಿಜೆಪಿ ಕಚೇರಿಯಲ್ಲೇ ಸಭೆ ಸೇರ್ತಾರೆ, ಅಲ್ಲಿಯ ಬಿಜೆಪಿ ಸಭೆಯಲ್ಲಿ ಅಲ್ಲೇ ಕಚೇರಿಯಲ್ಲೇ ಪತ್ರಿಕಾಗೋಷ್ಠಿ ಮಾಡ್ತಾರೆ. ನೀವು ನೋಡಿ, ಈಗಿನ ಕರ್ನಾಟಕ ಸರ್ಕಾರ ಗೊತ್ತು. ಕರ್ನಾಟಕದ ಸರ್ಕಾರದಲ್ಲಿ ಜಾತಿಗೊಂದು ಮಿನಿಸ್ಟ್ರಿ ಕೊಟ್ಟಿದ್ದಾರೆ. ಲಿಂಗಾಯತರಿಗೆ ಕೊಟ್ಟಿದ್ದಾರೆ, ಒಗ್ಗಲಿಗೆ ಕೊಟ್ಟಿದ್ದಾರೆ, ಕುರುಬರು ಕೊಟ್ಟಿದ್ದಾರೆ, ಬೇರೆ ಬೇರೆ ಎಲ್ಲಾ ಜಾತಿಯದವರಿಗೆ ಕೂಡ ಸಚಿವ ಸ್ಥಾನ ಸಿಕ್ಕಿದೆ. ಈ ಸಚಿವರು ತಮ್ಮ ಊರುಗಳಿಗೆ ಅಂದ್ರೆ ತಮ್ಮ ಕ್ಷೇತ್ರಗಳಿಗೆ ಅಂದ್ರೆ ಸುಮಾರು 2.5 ಲಕ್ಷ ಜನ ಅವ್ರಿಗೆ ಓಟ್ ಹಾಕಿರ್ತಾರೆ. 2.5 ಲಕ್ಷ ಜನ ಅವ್ರು ಓಟ್ ಹಾಕಿರ್ತಾರೆ. ಈ ಸಚಿವರು ಅದರಲ್ಲೂ ಈಗ ಉದಾಹರಣೆಗೆ MB ಪಾಟೀಲ್ನೇ ತಗೊಳ್ಕೊಳ್ಳಿ. ಉದಾಹರಣೆಗೆ MB ಪಾಟೀಲ್ ಲಿಂಗಾಯತರ ಸಮುದಾಯದ ಪ್ರಬಲ ನಾಯಕ. ಈ MB ಪಾಟೀಲ್ ಎಷ್ಟು ಜನ ಲಿಂಗಾಯತರನ್ನ ಭೇಟಿ ಮಾಡ್ತಾರೆ?
ಎಲ್ಲ ಅವ್ರ ಕ್ಷೇತ್ರ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶದಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ ಎಷ್ಟು ಲಿಂಗಾಯತರ ಸಭೆಗಳನ್ನು ನಡೆಸಿದೆ. ಕೇಂದ್ರ ಸರ್ಕಾರದ ಐಡಿಯಾಲಜಿ ಏನು, ಇಡೀ ದೇಶದಲ್ಲಿ ಹಿಂದುತ್ವವನ್ನು ಹೇರಕ್ಕೆ ಹೊರಟಿರತಕ್ಕಂಥ ಐಡಿಯಾಲಜಿ ವಿರುದ್ಧ ಎಷ್ಟು ಜನರಿಗೆ ಎಂ ಬಿ ಪಾಟೀಲ್ ಅರಿವನ್ನು ಮೂಡಿಸಿದೆ. ಡಿ ಕೆ ಶಿವಕುಮಾರ್ ಒಕ್ಕಲಿಗರ ನಾಯಕ, ಎಷ್ಟು ಒಕ್ಕಲಿಗರನ್ನ ಭೇಟಿ ಮಾಡಿದೆ, ಎಷ್ಟು ಒಕ್ಕಲಿಗರನ್ನ ದಿನ ಭೇಟಿ ಮಾಡಿ ರೈತರ ಜೊತೆಗೆ ಸಭೆ ಮಾಡಿದ್ದಾರೆ, ಎಷ್ಟು ಚರ್ಚೆ ಮಾಡಿದ್ದಾರೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ಬಿಜೆಪಿಯ ತಂದಂತ ವಿನಾಶಕಾರಿ 3 ಕೃಷಿ ಬಿಲ್ಗಳನ್ನ ಕಾಂಗ್ರೆಸ್ ಯಾಕೆ ಉಳಿಸ್ಕೊಂಡಿದೆ, ಕಾಂಗ್ರೆಸ್ ಯಾಕೆ ಅದನ್ನ ತೆಗೆದುಹಾಕಿಲ್ಲ? ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಭೂ ಸುಧಾರಣೆ ಕಾಯ್ದೆ ಜಾರಿಗೆ ಬರಬೇಕು ಅಂತ ಹೇಳ್ತಾ ಇರ್ತಾರೆ, ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಯಾಕೆ ಅದನ್ನ ಉಳಿಸ್ಕೊಂಡಿದೆ ಅಂತ ಹೇಳಿ ಚಲುವರಾಯಸ್ವಾಮಿ ಯಾಕೆ ಜನಕ್ಕೆ ಉತ್ತರ ಕೊಡಲ್ಲ, ಯಾಕೆ ನಾವು ಉಳಿಸ್ಕೊಂಡಿದೀವಿ? ಎಷ್ಟು ಜನ ರೈತರನ್ನ ಭೇಟಿ ಮಾಡ್ತಾರೆ ಚಲುವರಾಯಸ್ವಾಮಿ? ಮಂಡ್ಯ ನಾಗಮಂಗಲ ಬಿಟ್ಟು ಅವ್ರು ಎಷ್ಟು ಜನನ ಭೇಟಿ ಮಾಡ್ತಾರೆ? ಇಡೀ ರಾಜ್ಯಾದ್ಯಂತ ಎಷ್ಟು ಅವರು ಪ್ರವಾಸ ಮಾಡಿದ್ದಾರೆ, ಎಷ್ಟು ರೈತ ಸಭೆಗಳನ್ನ ಮಾತನಾಡಿದ್ದಾರೆ, ಎಷ್ಟು ರೈತರನ್ನ ಭೇಟಿ ಆಗ್ತಾ ಇದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಮಾಡಿದ್ದೇನು, ಆಯ್ತಪ್ಪ ಇಲ್ಲಿ ಕಾನ್ಕ್ಲೇವ್ ಅಲ್ಲಿ ಇವರು ಇದು ಮೀಡಿಯಾ ಸರಿ ಇಲ್ಲ, ಅವರು ಇವ್ರ ಮಾತನ್ನ ತಿರುಚಿದ್ರು, ಬಿಜೆಪಿ ಅದನ್ನ ಹೈಜಾಕ್ ಮಾಡಿದ್ರು. ಆದ್ರೆ ಯಾವ ಸಂದರ್ಭದಲ್ಲಿ ಮಂಡ್ಯ ಜನರನ್ನ ಛತ್ರಿಗಳು ಅಂತ ಕರೆದ್ರು ಡಿ ಕೆ ಶಿವಕುಮಾರ್? ಮಂಡ್ಯ ಜನ ರೈತರು, ಶ್ರಮಜೀವಿಗಳು, ಮತ್ತು ಡಿ ಕೆ ಶಿವಕುಮಾರ್ ಅವರ ಪ್ರತಿನಿಧಿಸ್ತಕ್ಕಂಥ ಜಾತಿಯನ್ನ ಪ್ರತಿನಿಧಿಸ್ತಕ್ಕಂಥ ಒಕ್ಕಲಿಗರು. ಸೊ ಒಕ್ಕಲಿಗರಿಗೆ ಡಿ ಕೆ ಶಿವಕುಮಾರ್ ಯಾಕೆ ಛತ್ರಿಗಳು ಅಂತ ಕರೆದ್ರು? ಯಾಕೆ ಡಿ ಕೆ ಶಿವಕುಮಾರ್ ವಿರುದ್ಧ ಅಲ್ಲಿ ಪ್ರತಿಭಟನೆ ನಡೀತು? ಇವತ್ತು ಕರ್ನಾಟಕದ ಎಲ್ಲ ಟಿವಿ ಚಾನೆಲ್ಗಳು, ಅದರಲ್ಲೂ ನ್ಯೂಸ್ ಫಸ್ಟ್ ಕನ್ನಡ, ಟಿವಿ9 ಕನ್ನಡ, ನಮ್ದು ಸಿಯಾನ್ ಕನ್ನಡ, ನಾವು ಹೋಗಿಲ್ಲ. ಈ ಎಲ್ಲಾ ಚಾನೆಲ್ಗಳು ಯಾಕೆ ಪ್ರತಿಯೊಂದು ಶಾಸಕರಿಗೆ ನಿಮ್ಮ ಕ್ಷೇತ್ರ ಹೇಗಿದೆ, ನಿಮ್ಮ ಶಾಸಕರು ಏನ್ ಮಾಡಿದ್ರು ಅಂತೇಳಿ ಈಗಲೇ ಇವ್ಯಾಲ್ಯುವೇಟ್ ಯಾಕೆ ಮಾಡ್ತಾ ಇದ್ದಾರೆ? ಮಧ್ಯಂತರ ಚುನಾವಣೆ ಬರುತ್ತಾ ಅಥವಾ ಸರ್ಕಾರ ಬಿದ್ದೋಗುತ್ತಾ? ಈಗಲೇ ಯಾಕೆ ಚುನಾವಣೆ ಇವ್ಯಾಲ್ಯುವೇಟ್ ಮಾಡ್ತಾ ಇದ್ದಾರೆ ಶಾಸಕರನ್ನ? ಸೊ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಅಂದ್ರೆ ಮೀಡಿಯಾ ಕಾಂಗ್ರೆಸ್ ಅನ್ನ ಹೇಗೆ ಹುರಿದು ಮುಕ್ತಾ ಇದೆ. ಆದ್ರೆ ಅವರನ್ನೇ ಹುರಿದು ಮುಕ್ತಕ್ಕಂತ ಕಾಂಗ್ರೆಸ್ ಪಕ್ಷದ ನೀತಿಗಳನ್ನ, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನ ಟೀಕೆ ಮಾಡ್ತಕ್ಕಂಥ, ಕಾಂಗ್ರೆಸ್ ಪಕ್ಷವನ್ನ ಎಲ್ಲ ತಪ್ಪುಗಳನ್ನ ದೊಡ್ಡದಾಗಿ ಬೂದ್ಗನ್ನಡಿ ಹಾಕಿ ತೋರಿಸ್ತಕ್ಕಂಥ ಚಾನೆಲ್ಗಳಿಗೆ, ಪೇಪರ್ಗಳಿಗೆ ಕೋಟಿ ರೂಪಾಯಿ ಜಾಹೀರಾತು ಕೊಡ್ತಾರೆ. ಅದೇ ಕಾಂಗ್ರೆಸ್ ಪಕ್ಷ 136 ಸೀಟ್ ಗೆಲ್ಲುತ್ತೆ ಅಂತ ಹೇಳಿ ಇಡೀ ಕರ್ನಾಟಕದಾದ್ಯಂತ ಏಕೈಕ ಚಾನಲ್ ಓಡಾಡಿ ಜನಾಭಿಪ್ರಾಯ ಸಂಗ್ರಹಿಸಿ, ಜನಾಭಿಪ್ರಾಯ ಮೂಡಿಸಿ 136 ಸೀಟ್ ಗೆಲ್ಲುತ್ತೆ ಅಂತ ಹೇಳಿ ನಾವು ಅಭಿಪ್ರಾಯ ಕೊಟ್ಟು ಒಂದು ಸಮೀಕ್ಷೆ ಡಿ ಕೆ ಶಿವಕುಮಾರ್ ಅವರ ಮಾತನ್ನೇ ನಾವು ಹೈಲೈಟ್ ಮಾಡಿದ್ವಿ. ನಮಗೆ ನಮ್ಮ ಚಾನಲ್ಗೆ ಸಿಕ್ಕಿದ್ದೇನು? ಒಂದು ರೂಪಾಯಿ ಜಾಹೀರಾತು, ₹1 ಬೆಲೆ ಇಲ್ಲ ಬಿಡಿ. ಈಗ ₹1 ಜಾಹೀರಾತಿಗೆ ಏನು ಮಾಡಲ್ಲ, ಯಾರು ಮಾಡಲ್ಲ. ಆದ್ರೆ ನಿಮ್ಮ ಪರವಾಗಿ, ಅಂದ್ರೆ ನಿಮ್ಮ ಐಡಿಯಾಲಜಿ ಪರವಾಗಿ ಮಾತಾಡ್ತಕ್ಕಂಥವ್ರಿಗೆ ಬೆಲೆ ಇಲ್ಲ. ನಿಮ್ಮ ವಿರುದ್ಧ ಮಾತಾಡ್ತಕ್ಕಂಥವ್ರಿಗೆ, ನಿಮ್ಮ ವಿರುದ್ಧ ಸುದ್ದಿ ಮಾಡ್ತಕ್ಕಂಥವ್ರಿಗೆ, ನಿಮ್ಮನ್ನ ಹಣಿತಕ್ಕಂಥವ್ರಿಗೆ, ನಿಮ್ ತುಳಿತಕ್ಕಂಥವ್ರಿಗೆ ಕೋಟ್ಯಾಂತರ ರೂಪಾಯಿ ಜಾಹೀರಾತು, ಪುಟಗಟ್ಲೆ ಜಾಹೀರಾತುಗಳು. ಅವ್ರು ಕೂತರು ನಿಂತರು ಕೂಡ ಅವ್ರಿಗೆ ರಕ್ಷಣೆ, ಮತ್ತು ಆ ಪತ್ರಕರ್ತರಲ್ಲಿ ಎಲ್ಲ ಫೆಸಿಲಿಟಿ. ಗೋಧಿ ಮೀಡಿಯಾದಲ್ಲಿ ಅವ್ರು ಹೇಳಿರ್ತಕ್ಕಂಥ ಮತ್ತು ಸುದ್ದಿಗಳನ್ನ ಬರೀತಕ್ಕಂಥ ಪತ್ರಕರ್ತರಿಗೆ ಎಲ್ಲ ಫೆಸಿಲಿಟಿ, ಸರ್ಕಾರದ ಫೆಸಿಲಿಟಿ. ಸೊ ಇದು ಕಾಂಗ್ರೆಸ್ನ ಅಂದ್ರೆ ಅವ್ರಿಗೆ ಅರ್ಥ ಆಗದೆ ಇರೋದು ಏನು, ಯಾಕೆ ಹಿಂಗಾಗ್ತದೆ? ಕಾಂಗ್ರೆಸ್ನ MLC ಒಬ್ರು, ಅವರು ಒಂದು ಪತ್ರಿಕೆಗೆ ಅಧ್ಯಕ್ಷರಾಗಿದ್ರು, ಅವರು ನಿರ್ವಹಣೆ ಮಾಡ್ತಿದ್ರು ಕಾಂಗ್ರೆಸ್. ಅವ್ರ ಪತ್ರಿಕೆಗೆ ದಿನ ಏನ್ ಹೆಡ್ಲೈನ್ ಬರ್ತಾ ಇತ್ತು? ಕಾಂಗ್ರೆಸ್ ವಿರುದ್ಧವೇ ಹೆಡ್ಲೈನ್ಗಳು, ಕಾಂಗ್ರೆಸ್ ಕಾರ್ಯಕ್ರಮಗಳೇ ಟೀಕೆಗಳು ದಿನ. ಇದನ್ನ ಯಾರು ಗಮನಿಸಲ್ವಾ? ವಕ್ತಾರರು ಗಮನಿಸಲ್ವಾ? ಇದನ್ನ ನೋಡಲ್ವಾ? ನಮ್ಮ ಪಕ್ಷದಲ್ಲೇ ಎತ್ಕೊಂಡು, ನಮ್ಮ ಪಕ್ಷದಲ್ಲೇ ಎಲ್ಲ ಸ್ಥಾನಮಾನಗಳ ಪಡ್ಕೊಂಡು ಅವ್ರ ಪತ್ರಿಕೆಯಲ್ಲಿ ನಮ್ಮ ವಿರುದ್ಧವೇ ಯಾಕೆ ಬರೆಸ್ತಾರೆ ಅಂತ ಯಾಕೆ ಕೇಳೋದಿಲ್ಲ?
ಅಂದ್ರೆ ಮೀಡಿಯಾ ಮ್ಯಾನೇಜ್ಮೆಂಟ್ ಬಿಜೆಪಿಗೆ ಬಂದ ಹಾಗೆ ಕಾಂಗ್ರೆಸ್ಗೆ ಬರಲಿಲ್ಲ, ಇನ್ನು ಬಂದ ಹಾಗೂ ಕಾಣ್ತಲ್ಲ. ಇವತ್ತಿಗೂ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರೆ ಸುಳ್ಳು ಸುದ್ದಿ ಹರಡೋರು ನಾವು ಶಿಕ್ಷೆ ಮಾಡ್ತೀವಿ ಅಂತ ಹೇಳಿ. ಯಾವ ಮೋದಿಯವರು ಏನೋ ಒಂದು ಡಿಜಿಟಲ್ ಡಾಟಾ, ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಆಕ್ಟ್ ನ ತಂದು 500 ಕೋಟಿ ರೂಪಾಯಿ, 250 ಕೋಟಿ ರೂಪಾಯಿ ನಾವು ದಂಡ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಾನು ಯಾರೋ ಒಬ್ರಿಗೆ ಹೇಳಿದ್ರೆ ಸರಿಯಾಗಿದೆ ಅಂತ ಹೇಳ್ತಾರೆ. ಏನ್ ಮೂರ್ಖರಿ ನೀವು? ಸರ್ವಾಧಿಕಾರಿ ಅಂತ ನಾವ್ ಹೇಳ್ತಾ ಇದೀವಿ. ಅದ್ ಸರಿ ಅಂತ ನೀವ್ ಹೇಳ್ತಾ ಇದೀರಲ್ಲ. ನೀವು ಸರ್ವಾಧಿಕಾರಿ ತಮ್ಮನ್ನ, ನೀವು ಹಂಗಾರೆ ತಮ್ಮಂದಿರ, ನೀವು ಸಹೋದರರ ಇದು. ಸೊ ಇವತ್ತು ಅರ್ಥ ಆಗ್ಬೇಕಾಗಿರೋದು ಇಷ್ಟೇ, ಕಾಂಗ್ರೆಸ್ ಎಲ್ಲಿ ಎಡುತ್ತಾ ಇದೆ. ಕಾಂಗ್ರೆಸ್ಗೆ ಅಥವಾ ಯಾವುದೇ ರಾಜಕೀಯ ಪಕ್ಷಕ್ಕೆ ವಿಡಿಯೋ ಮಾಡಿ ಹಾಕೋದು, ಪತ್ರಿಕೆ ನಡೆಸೋದು ಕೆಲಸ ಅಲ್ಲ. ಜನಗಳ ಹತ್ರಕ್ಕೆ ಹೋಗ್ಬೇಕು. ಜನಗಳ ಹತ್ರ ಹೋಗಿ ಅವರನ್ನ ಭೇಟಿ ಮಾಡಿ, ರಾಹುಲ್ ಗಾಂಧಿ ಅಂತ ನಾಯಕ ಕಾಂಗ್ರೆಸ್ಗೆ ಬೇಕಾ? ಇದಕ್ಕಿಂತ ಇನ್ನೆಂತ ನಾಯಕ ಬೇಕು? ನಾನು ಬರೀ 2-3 ಸಚಿವರ ಹೆಸರುಗಳನ್ನ ಹೇಳಿದೆ. ಇನ್ನು ಶಾಮನೂರು ಶಿವಶಂಕರಪ್ಪ, ಅವ್ರ ಮಗ ಮಲ್ಲಿಕಾರ್ಜುನ, ಇವರೆಲ್ಲ ಎಷ್ಟು ಜನ ಲಿಂಗಾಯತನ ಭೇಟಿ ಮಾಡಿದ್ದಾರೆ? ಎಷ್ಟು ಜನನ್ನ ಅವರು ಪರಿವರ್ತನೆ ಮಾಡ್ತಕ್ಕಂಥ ಬಿಜೆಪಿಯ ಒಂದು ಹಿಂದುತ್ವ, ಇಡೀ ರಾಷ್ಟ್ರವನ್ನು ಹೊಡಿತಾ ಇರ್ತಕ್ಕಂಥ ನೀತಿ ಬಗ್ಗೆ ಮಾತನಾಡಿದ್ದಾರೆ. ಕಂದಾಯ ಸಚಿವ, ಎಲ್ಲ GST ಸಭೆಗಳಿಗೆ ಹೋಗ್ತಕ್ಕಂಥ ಕೃಷ್ಣ ಬೈರೇಗೌಡ ಎಷ್ಟು ಜನರನ್ನ ಭೇಟಿ ಮಾಡಿದ್ದಾರೆ, ಎಷ್ಟು ಜನರಿಗೆ GST ನ ಅರ್ಥ ಮಾಡಿಸಿದ್ದಾರೆ. ಬಿಫೋರ್ GST ಇದ್ದಂತಹ ಸ್ಥಿತಿಗೂ ಕರ್ನಾಟಕಕ್ಕೆ ಎಷ್ಟು ಹಣ ಬರ್ತಾ ಇತ್ತು, ಈಗ ಎಷ್ಟು ಹಣ ಬರ್ತಾ ಇದೆ ಅಂತ ಹೇಳಿ ಯಾಕೆ ಮಾತಾಡಲ್ಲ? ಯಾಕೆ ಸ್ಟಾಲಿನ್ ಏನೇ ಆದ್ರೂ ನಮ್ಮ ರಾಜ್ಯದಲ್ಲಿ ಕನ್ನಡ ಮಾತ್ರ ಇರುತ್ತೆ, ನಮಗೆ ಕನ್ನಡ ಬಿಟ್ಟು ತಮಿಳ್ನಾಡಲ್ಲಿ ತಮಿಳು ಮಾತ್ರ ಇರುತ್ತೆ ಅಂತ ಮಾತನಾಡ್ತಾರೆ. ತಮಿಳು ಬಿಟ್ಟು ನಾವು ಬೇರೆ ಭಾಷೆ ಮಾತಾಡಲ್ಲ ಅಂತ ಸ್ಟಾಲಿನ್ ಹೇಳ್ತಾರೆ. ಮತ್ತು ಈ ರಾಜ್ಯಕ್ಕೆ ಡಿಲಿಮಿಟೇಷನ್ ತಂದು ನಮ್ಮ ರಾಜ್ಯವನ್ನ ಶಿಕ್ಷೆ ಮಾಡ್ತಾ ಇದ್ದಾರೆ. ಅದನ್ನ ಆಗೋಗ್ ಬಿಡಲ್ಲ ಅಂತ ಹೇಳಿ ಸಂಸತ್ತಲ್ಲಿ ಪ್ರತಿಭಟನೆ ಮಾಡ್ತಾರೆ ಡಿಎಂಕೆ ಅವರು. ಆದ್ರೆ ಅದಕ್ಕೆ ಒಬ್ಬ ಕರ್ನಾಟಕದ ಕಾಂಗ್ರೆಸ್ ಒಬ್ಬನೇ ಒಬ್ಬ MP ಯಾಕೆ ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ? ನಿಮ್ಗೆ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಅದು ಡಿಲಿಮಿಟೇಷನ್ ಆದ್ರೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ವಾ ನಿಮ್ಗೆ? ಸೊ ಇದು ಕಾಂಗ್ರೆಸ್ನ ನೀತಿ. ಇಲ್ಲಿ ಒಂದು ನಾವು ಪ್ರಮುಖ ಉದಾಹರಣೆ ಕೊಡಬೇಕು. ಏನಂತಂದ್ರೆ ಅಮೆರಿಕಾದಲ್ಲಿ ಒಂದು ಲೆಗಾಸಿ ಮೀಡಿಯಾ ಅಂತ ಇದೆ. ಅಂದ್ರೆ ಲೆಗಾಸಿ ಮೀಡಿಯಾ ಅಂದ್ರೆ ಟ್ರೆಡಿಷನ್ ಮೀಡಿಯಾ. ಅದು ಡೊನಾಲ್ಡ್ ಟ್ರಂಪ್ ಅವರ ನೀತಿಗಳನ್ನ ಅತ್ಯಂತ ಕಠಿಣವಾಗಿ ವಿರೋಧಿಸಿದೆ. ಇವತ್ತು ಡೊನಾಲ್ಡ್ ಟ್ರಂಪ್ ಅವರ ನೀತಿಯಿಂದಾಗಿ ಇಡೀ ಅಮೆರಿಕ ಸಫರ್ ಮಾಡ್ತಾ ಇದೆ, ಹಾಗೆ ವರ್ಲ್ಡ್ ಕೂಡ ಸಫರ್ ಮಾಡ್ತಾ ಇದೆ. ಈ ವರ್ಲ್ಡ್ ಕೂಡ ಸಫರ್ ಮಾಡ್ತಾ ಇರೋದ್ರಿಂದ ನಾವಿಲ್ಲಿ ಗಮನಿಸಬೇಕಾದ, ವರ್ಲ್ಡ್ ಕೂಡ ಸಫರ್ ಮಾಡ್ತಾ ಇರೋದ್ರಿಂದ ಇಡೀ ವರ್ಲ್ಡ್ ಎಕನಾಮಿ ಮೇಲೆ ಇದು ಪರಿಣಾಮ ಬೀರ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಅಲ್ಲಿ ಆ ಮೀಡಿಯಾವನ್ನ ಓವರ್ಟೇಕ್ ಮಾಡಿ 7 ರಾಜ್ಯಗಳಲ್ಲಿ ಲೀಡ್ ತಗೋತಾರೆ ಟ್ರಂಪ್. ಹೇಗ್ ಟ್ರಂಪ್ ತಗೊಂಡ್ರು? ಮೀಡಿಯಾ ತನ್ನ ವಿರುದ್ಧವಾಗಿದ್ರು ಹೇಗ್ ತಗೊಂಡ್ರು? ಇವತ್ತು ಕಾಂಗ್ರೆಸ್ ಕೂಡ ಅದನ್ನೇ ಅಧ್ಯಯನ ಮಾಡಬೇಕಾಗಿದೆ. ಅಮೆರಿಕಾದಲ್ಲಿ ಇಡೀ ಮೀಡಿಯಾ ತಮ್ಮ ವಿರುದ್ಧವಾಗಿದ್ರು, ಹೇಗೆ ಟ್ರಂಪ್ ಜಯ ಸಾಧಿಸಿದ್ರು ಅಂದ್ರೆ ಅದೇ ಸೋಷಿಯಲ್ ಮೀಡಿಯಾ ಮೂಲಕ. ನಮ್ಮಂತಹ ಸಣ್ಣ ಪುಟ್ಟ ಚಾನೆಲ್ಗಳು ಬಹಳ ಸಹಾಯ ಮಾಡಿ. ಇವತ್ತು ಸಣ್ಣ ಪುಟ್ಟ ಚಾನೆಲ್ ಕಡೆಗೆ ತಿರುಗಿ ನೋಡ್ತಿದ್ದ ಕಾಂಗ್ರೆಸ್ ನಾಯಕರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ನ ಸಚಿವರಿಗೆ ಸಮಯವೇ ಇಲ್ಲ. ಅದು ಯೂಟ್ಯೂಬ್ ಚಾನಲ್, ಅದೇನ್ ಮಾತನಾಡಬೇಕು? ಇಂಥ ಅಹಂಕಾರ ಇದು ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಸ್ಥಿತಿ. ಇಲ್ಲಿ ಇನ್ನೊಂದು, ಈ ಎಪಿಸೋಡ್ ನ ಕೊನೆಯದಾಗಿ ಅಂದ್ರೆ, ನೀವು ಮೀಡಿಯಾ ಮ್ಯಾನೇಜ್ಮೆಂಟ್ ಕಲೀಲಿಲ್ಲ ಅಂತಂದ್ರೆ ಕಾಂಗ್ರೆಸ್ನವರು ಅದೇ ಗೋಧಿ ಮೀಡಿಯಾಗೆ ಹೋಗಿ ನೀವು ಅಲ್ಲೇ ನೇತಾಕೋತೀರಾ, ಅಪ್ಪ ಹಾಕದ ಹಾಲು ಮರಕ್ಕೆ ನೇತಾಕೋತೀರಾ ಅಂತಂದ್ರೆ, ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಜಾಹೀರಾತನ್ನ ಅವ್ರಿಗೆ ಸುರಿತೀರಾ ಅಂತಂದ್ರೆ, ನಿಮಗೋಸ್ಕರ ಓಡಾಡಿ, ನಿಮಗೋಸ್ಕರ ಇಡೀ ರಾಜ್ಯದಲ್ಲಿ ಜನಾಭಿಪ್ರಾಯ ಸಂಗ್ರಹಣೆ ಮಾಡ್ತಕ್ಕಂತ ಚಾನಲ್ಗೆ ಕಿಲುಬು ಕಾಸಿನ ಬೆಲೆಯನ್ನು ಕೊಡಲ್ಲ ಅಂತ ನಿಮ್ಮ ಇದೇ ಆಟಿಟ್ಯೂಡ್ ಮುಂದುವರೆದ್ರೆ ನಿಮ್ಮನ್ನು ಕಾಪಾಡೋರು ಯಾರು ಇಲ್ಲ. DK ಶಿವಕುಮಾರ್ ಹೇಳ್ತಲ್ಲ, ಬೆಂಗಳೂರು ಕಾಪಾಡೋಕೆ ದೇವ್ರ ಕೈಯಲ್ಲೂ ಸಾಧ್ಯ ಇಲ್ಲ ಅಂತ. DK ಶಿವಕುಮಾರ್ 1-2 ನಿಮಗೆ ಡ್ಯಾಮೇಜ್ ಮಾಡಿದ್ದು ಕಾಂಗ್ರೆಸ್. ಕೌಂಟ್ ಮಾಡಿ, ನಾ ಹೇಳ್ತೀನಿ, ಕೌಂಟ್ ಮಾಡಿ ಹೇಳಿದ್ದೀನಿ. ಇನ್ನೂ ಒಂದು ಕಾರ್ಯಕ್ರಮ ಮಾಡಿ. ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಷ್ಟ್ರೀಯ ಮಟ್ಟದಲ್ಲಿ ಮಾಧ್ಯಮ ಸಲಹೆಗಾರರು ಇದ್ರು. ಅವರಿಗೆ ತಿಂಗಳಿಗೆ 1.5 ಲಕ್ಷ ರೂಪಾಯಿ ಪಾವತಿ ಆಗ್ತಾ ಇತ್ತು ಅನ್ನೋದು ಒಂದು ವಿಚಾರ ಬೆಳಕಿಗೆ ಬಂತು. ಇದನ್ನ ಇದೇ ನಮ್ತರದೇ ಒಂದು ಸೋಷಿಯಲ್ ಮೀಡಿಯಾ ಯಾವುದು ಫೈಲ್ ಅಂತ ಹೇಳಿ ಒಂದು ಸುದ್ದಿಯನ್ನ ಮಾಡಿದೆ. KV ಪ್ರಭಾಕರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಮಾಧ್ಯಮ ಸಲಹೆಗಾರ, ಅದು ಮಾತ್ರ ನಮ್ಗೆ ಗೊತ್ತಿತ್ತು. ಯಾರೋ ಹೇಮಂತ್ ಹತ್ರಿ ಅಂತೆ,
ಈ ಹೇಮಂತ್ ಅತ್ರಿ ಅವರನ್ನ ನೇಮಕ ಮಾಡಿಕೊಂಡು ಆರ್ಥಿಕ ಇಲಾಖೆ ಒಂದು ಸಹಮತ ಕೊಟ್ಟಿದೆ. ಇದನ್ನ ಫೈಲ್ ಕೂಡ ಅದನ್ನ ಸುದ್ದಿಯನ್ನ ಫೈಲ್ ಮಾಡಿದೆ. ಹೇಮಂತ್ ಅತ್ರಿ ಎಂಬುವರನ್ನ ಮೊದಲು ಸಾರ್ವಜನಿಕ ಸಂಪರ್ಕಾಧಿಕಾರಿ, ಮಾಧ್ಯಮ ಸಮನ್ವಯಾಧಿಕಾರಿ ನೇಮಿಸಲು ಸಹಮತಿಸಿತ್ತು. ನಂತರ ಅತ್ಯಲ್ಪಾವಧಿಯಲ್ಲಿ ಅದೇ ಆದೇಶವನ್ನ ಹಿಂಪಡಿತು. ಅತ್ಯಲ್ಪಾವಧಿಯಲ್ಲಿ ಮಾಧ್ಯಮ ಸಲಹೆಗಾರರು ಅಂತ ಅದನ್ನ ಬದಲಾಯಿಸಿತು, ಸೂಚನೆ ಹೊರಡಿಸಿತು. ಈ ಸ್ವತಂತ್ರ ಪತ್ರಕರ್ತರು ಎಂದು ಹೇಳಲಾಗಿರುವ ಹೇಮಂತ್ ಅತ್ರಿ ಸ್ವತಂತ್ರ ಪತ್ರಕರ್ತರು, ಇಂಡಿಪೆಂಡೆಂಟ್ ಜರ್ನಲಿಸ್ಟ್. ಅವರ ಸೇವೆಯನ್ನು ಮುಖ್ಯಮಂತ್ರಿಗಳ ಸಾರ್ವಜನಿಕ ಸಂಪರ್ಕಾಧಿಕಾರಿ, ಮಾಧ್ಯಮ ಸಮನ್ವಯಾಧಿಕಾರಿಯನ್ನು ನೇಮಿಸಲು ಆರ್ಥಿಕ ಇಲಾಖೆ 2024 ಜನವರಿ 6ರಿಂದ ಒಂದು ಆದೇಶವನ್ನು ಕೊಟ್ಟಿತ್ತು, ಸಹಮತ ಕೊಟ್ಟಿತ್ತು. ಇವರಿಗೆ ಸಮಾಲೋಚನೆ ಮಾಡೋದಕ್ಕೆ ತಿಂಗಳಿಗೆ 1 ವರ್ಷಕ್ಕೆ ಅವಧಿಗೆ 1 ಲಕ್ಷ ರೂಪಾಯಿ ಪಾವತಿಸಿದೆ ಅಂತ ಒಂದು ಮಾಹಿತಿ ಸಿಕ್ಕಿದೆ. ಆರ್ಥಿಕ ಇಲಾಖೆ ಸಹಮತ ಕೊಟ್ಟಿರ್ತಕ್ಕಂಥ 18 ದಿನದೊಳಗೆ ಇದನ್ನ ಬದಲಾಯಿಸಿದೆ. ಸಾರ್ವಜನಿಕ ಸಂಪರ್ಕಾಧಿಕಾರಿ, ಮಾಧ್ಯಮ ಸಮನ್ವಯಾಧಿಕಾರಿ ಹುದ್ದೆಯನ್ನ ಮಾಧ್ಯಮ ಸಲಹೆಗಾರನಾಗಿ ಬದಲಾಯಿಸಿದೆ. ಜನವರಿ 6ನೇ ತಾರೀಕು ನೀಡಿದಂತಹ ಸಹಮತಿಯಲ್ಲಿ, ಅಂದ್ರೆ ಒಪ್ಪಿಗೆಯಲ್ಲಿ 1 ಲಕ್ಷ ರೂಪಾಯಿ ಇದ್ದದನ್ನ ಜನವರಿ 24ನೇ ತಾರೀಕು ಅದನ್ನ 1.5 ಲಕ್ಷಕ್ಕೆ ಏರಿಸಿತು. ಅಲ್ಲದೆ ಇದನ್ನ ಸಮಾಲೋಚನಾ ಶುಲ್ಕ ಅಂತ ಕೂಡ ಹೆಸರಿಸ್ತು ಅಂತ ಹೇಳಿತು. ಸಮಾಲೋಚನಾ ಶುಲ್ಕ. ರಾಷ್ಟ್ರೀಯ ಮಟ್ಟದಲ್ಲಿ ಮಾಧ್ಯಮ ಸಲಹೆಗಾರರಾಗಿ ನೇಮಕವಾಗಿದೆ ಹೇಮಂತ್ ಅತ್ರಿ ಅವರು ಮುಖ್ಯಮಂತ್ರಿಗೆ ನೀಡಿರುವ ಸಲಹೆಗಳು ಮತ್ತು ಅವರು ಪಡೆದಿರುವ ಪ್ರಯಾಣ ಭತ್ಯೆ ಕುರಿತು ಯಾವ ಮಾಹಿತಿಯೂ ಮುಖ್ಯಮಂತ್ರಿಯ ಕಚೇರಿ ಇಲ್ಲ ಅಂತ ಹೇಳಿ RTI ಹೇಳ್ತಾ ಇದೆ. ಇಲ್ಲ, ಅವ್ರು ಎಷ್ಟು ಸಲಹೆ ಕೊಟ್ಟರು, ಎಲ್ಲೆಲ್ಲಿ ಹೋಗಿದ್ರು, ಏನೇನು ಮಾಡಿದ್ರು ಅನ್ನೋದು ಅದು ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಮಾಧ್ಯಮ ಸಲಹೆಗಾರರಾಗಿ ನೇಮಕ ಆಗಿರ್ತಕ್ಕಂಥ KV ಪ್ರಭಾಕರ್ ಅವರು ಪಡೆಯುತ್ತಿರುವ ವೇತನ, ಪ್ರಯಾಣ ಭತ್ಯೆ ವಿವರಗಳು ಇವು ವೈಯಕ್ತಿಕ ಮಾಹಿತಿ ಹೆಸರಲ್ಲಿ ಮಾಧ್ಯಮ ಸಲಹೆಗಾರರ ಕಚೇರಿ ಇದುವರೆಗೂ ಅದನ್ನ ಬಹಿರಂಗಪಡಿಸಿದೆ. ಇಲ್ಲಿ ಅಂದ್ರೆ ಅದನ್ನ ವೈಯಕ್ತಿಕ ಮಾಹಿತಿ ಅಂತ ಹೇಳಿ ಹೇಳ್ಬಿಡ್ತಾರೆ. ಅಂದ್ರೆ ಇದನ್ನೇ ನಾ ಹೇಳ್ತಾ ಇದ್ದೆ, ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಆಕ್ಟ್, ಪರ್ಸನಲ್ ಪ್ರೊಟೆಕ್ಷನ್ ಡಾಟಾ ಪ್ರೊಟೆಕ್ಷನ್ ಆಕ್ಟ್ ಇದೆಯಲ್ಲ, ಈ ಆಕ್ಟ್ ಅಡಿಯಲ್ಲಿ ನಾವು ಏನೆಲ್ಲ ಮುಚ್ಚಿಡ್ಕೋಬಹುದು, ಏನೆಲ್ಲವನ್ನ ಬಚ್ಚಿಡ್ಬಹುದು ಅನ್ನೋದಕ್ಕೆ ಇದು ತಾಜಾ ಉದಾಹರಣೆ. ಇನ್ನೂ ಅವ್ರು ತಂದಿಲ್ಲ, ಇವ್ರು ಆಗ್ಲೇ ತಂದ್ಬಿಟ್ಟಿದ್ದಾರೆ. ಸೊ ಇದು ನಾವು ನೋಡ್ತಕ್ಕಂಥ ಈ ದ್ವಂದ್ವ ನೀತಿ. ಸೊ ಈ ದ್ವಂದ್ವ ನೀತಿಯನ್ನ ಕಂಡೂ ಕೇಳದ ಹಾಗೆ, ಕಂಡೂ ಕಾಣದ ಹಾಗೆ, ಕೇಳಿಯೂ ಕೇಳದ ಹಾಗೆ ಇದ್ರೆ ನಿಮಗೆ ನೀವು ಚಂದ. ನೀವು ಅದನ್ನ ಪ್ರಶ್ನೆ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಆಗ್ತದೆ. ನಿಮ್ಮ ಮೇಲೆ ಕೇಸ್ ಆಗ್ತದೆ. ಏನ್ರಿ, ನಿಮ್ಮ ಮೇಲೆ ಕೇಸ್ ಆಗ್ತದೆ. ಇದು ಕಾಂಗ್ರೆಸ್ನ ಸ್ಥಿತಿ. DK ಶಿವಕುಮಾರ್ ಹೇಳ್ತಾರೆ, ಬೆಂಗಳೂರನ್ನ ದೇವರೇ ಬಂದ್ರು ಕಾಪಾಡಕ್ಕಾಗಲ್ಲ. ಕಾಂಗ್ರೆಸ್ನ ಧೋರಣೆ ಬದಲಾಗದೆ ಇದ್ರೆ ರಾಹುಲ್ ಗಾಂಧಿ ಮಾತ್ರ ಇಡೀ ದೇಶ ಓಡಾಡ್ತಿದ್ರೆ ಆಗಲ್ಲ. ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ, ಪ್ರತಿಯೊಬ್ಬ ಕಾಂಗ್ರೆಸ್ನ ಶಾಸಕ, ಪ್ರತಿಯೊಬ್ಬ ಮಂತ್ರಿ, ಅಂದ್ರೆ ನನಗೆ ಅಧಿಕಾರ ಬಂತು, ಈಗ ನಾನು ಇನ್ನೇನು ಮಾಡ್ಬೇಕಾಗಿಲ್ಲ ಅಂತ ಹೇಳಿ ಬೆಚ್ಚಗೆ ಕೂತಿರ್ತಕ್ಕಂಥ ಎಲ್ಲರಿಗೂ ಎಚ್ಚರಿಕೆ ಇದು. ನೀವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಿಮ್ಮನ್ನ ಕಾಪಾಡೋದಕ್ಕೆ ಯಾರು ಸಾಧ್ಯವಿಲ್ಲ. ಇಲ್ಲಿ ಒಂದು ದೊಡ್ಡ ಸರ್ವಾಧಿಕಾರ ಸ್ಥಾಪನೆಯಾಗಿ ಕೂತಿರುತ್ತೆ. ಆ ಸರ್ವಾಧಿಕಾರದ ಮುಂದೆ ನೀವು ಡೊಗ್ಗು ಸಲಾ ಮಡಿತಾ ಕಲ್ಲಕಡಿಬೇಕು. ಇದಾಗತ್ತೆ ಇವತ್ತು ನನ್ನ ವಿಶ್ಲೇಷಣೆ. ಇದು ಅತ್ಯಂತ ಖಾರವಾದ ವಿಶ್ಲೇಷಣೆ ಅನ್ಸರು ನಿಮ್ಗೆ ಏನು ಮಾಡಕ್ಕಾಗಲ್ಲ, ಇದು ಅನಿವಾರ್ಯ. ಇದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲೇ ಇಂತ ಬರ್ತಾ ಇದೆ. ಕೇವಲ ಬರೀ ಸಿದ್ದರಾಮಯ್ಯ, DK ಶಿವಕುಮಾರ್ ಅಷ್ಟೇ ಅಲ್ಲ, ಸ್ವತಃ ರಾಹುಲ್ ಗಾಂಧಿ ಕಾಂಗ್ರೆಸ್ ಕಚೇರಿಯಲ್ಲಿ ಕೂತ್ಕೋಬೇಕು, ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ಕಚೇರಿಯಲ್ಲಿ ಕೂತ್ಕೋಬೇಕು. ಕಾಂಗ್ರೆಸ್ ಕಾರ್ಯಕರ್ತರು ಅವರು ನೇರವಾಗಿ ಇಷ್ಟು ಗಂಟೆಯಲ್ಲಿ ಬಂದು ಅವ್ರು ಭೇಟಿ ಆಗ್ಬೋದು. ಮುಖ್ಯಮಂತ್ರಿಗಳನ್ನ ಇಷ್ಟು ಗಂಟೆ ಕಾಂಗ್ರೆಸ್ ಕಾರ್ಯಕರ್ತ ಕಾಂಗ್ರೆಸ್ನ ಅವರು ಕ್ಷೇತ್ರ ಸಮಸ್ಯೆಗಳನ್ನ ಹೇಳ್ಕೊಳಕ್ ಅವ್ರಿಗೆ ಅವಕಾಶ ಇರಬೇಕು. ಸೊ ಅಂತ ಒಂದು ಪ್ಲಾಟ್ಫಾರ್ಮ್ ಅನ್ನು ಎಲ್ಲಿವರೆಗೂ ಕಾಂಗ್ರೆಸ್ ಮಾಡಲ್ವೋ, ಎಲ್ಲಿವರೆಗೂ ಅದನ್ನ ಕಾಮನ್ ಟು ರೀಚ್ ಟು ಕಾಮನ್ ಪೀಪಲ್, ಜನಸಾಮಾನ್ಯರಿಗೆ ನೀವು ಎಲ್ಲಿವರೆಗೂ ನೀವು ಲಭ್ಯ ಆಗಲ್ವೋ, ಎಲ್ಲಿವರೆಗೂ ನೀವು ದಂತಗೋಪುರದಲ್ಲಿ ಬದುಕ್ತಿರೋ ಅಲ್ಲಿವರೆಗೂ ನಿಮಗೆ ಪರಿಹಾರವೇ ಇಲ್ಲ. ನೀವು ಮತ್ತೊಮ್ಮೆ ಇಡೀ ರಾಷ್ಟ್ರಾದ್ಯಂತ ಕಾಂಗ್ರೆಸ್ ಅಧಿಕಾರ ಸ್ಥಾಪನೆ ಮಾಡ್ತಕ್ಕಂಥ, ಪ್ರಧಾನಿ ಪಟ್ಟಕ್ಕೆ ಇರ್ತಕ್ಕಂಥ ಒಂದು ಕನಸಾಗೇ ಉಳಿದಿರುತ್ತೆ. ನೀವು ಜನರ ಹತ್ರಕ್ಕೆ ಹೋದ್ರೆ ಜನ ನಿಮ್ಗೆ ಅಧಿಕಾರ ಕೊಡ್ತಾರೆ. ಜನರ ಹತ್ರಕ್ಕೆ ಹೋಗಿ ನೀವು ಜನರ ಸೇವಕರು ಅನ್ನೋದನ್ನ ಮರಿಬಾರ್ದು. ನೀವು ಅಧಿಕಾರ ಶಾಶ್ವತ ಅಲ್ಲ. ನಾವು ಅವ್ರನ್ನ ನಿಯಂತ್ರಣ ಮಾಡ್ತೀವಿ, ನಾವು ಇವ್ರನ್ನ ನಿಯಂತ್ರಣ ಮಾಡ್ತೀವಿ, ಖಂಡಿತ ಸಾಧ್ಯ ಇಲ್ಲ. ಯಾರು ನಿಯಂತ್ರಣ ಮಾಡಕ್ ಸಾಧ್ಯ, ನಿಯಂತ್ರಣ ಮಾಡಕ್ ಸಾಧ್ಯ. ಎಚ್ಚೆತ್ಕೊಳ್ಳಿ. ಇದು ಕಾಂಗ್ರೆಸ್ನವ್ರಿಗೆ ಎಚ್ಚರಿಕೆಯ ಗಂಟೆ. ಎಚ್ಚೆತ್ಕೊಳ್ಳಿ. ನಮಸ್ಕಾರ.